ಸಾಮಾನ್ಯತ ಮತ್ತು ಗೃಹ ಹೆಂಗ ಧರ್ಮ ಪರಂಪರೆ ಶಿಷ್ಯ ಪರಂಪರೆ ಮುಂದುವರೆದು ನಮ್ಮ ತಂದೆಯವರು ಇವರಿಗೆ ಗುರುಗಳಾದ್ರೆ ನಮ್ಮ ಹೊಂದಾಣಿಕೆ ಅವರ ಭಾಗ್ಯದ ಶಿಕ್ಷಕರು ಕಣಕ ಪಂಡಿತರಿದ್ದರು ವಿದ್ಯಾ ವಿದೇಶೋತೆ ಅನ್ನುವಂಗ ವಿವೇಕಗಳು ಬೇಕಾದ ಕೇಳಿ ನನ್ನ ಮಾತ್ರ ಸಂಬಂಧ ಅವರಿಗೆ ಸಾಕಷ್ಟು ಒಂದು ಆಶೀರ್ವಾದ ಕೊಡ್ತಾ ಇದೆ. ಗುರುಗಳ ಶಿಷ್ಯಾಭಿನಯ ಮತ್ತು ನಟಾಯನೂ ಹೌದು. ಅಂದ್ರೆ ಗುರುಗಳಿಗೆ ಶಿಷ್ಯತ್ವದಲ್ಲಿ ಪರಂಪರೆಯೊಳಗೆ ಮೊಮ್ಮಕ್ಕಳಿದ್ದಾರೆ ಅಂತ ಹೇಳ್ಬೋದು ನಾವು. ಗುರು ಶಿಷ್ಯ ಪರಂಪರೆಯೊಳಗೆ ಮೊಮ್ಮಕ್ಕಳು ತಂದೆ ಮಗ ಮೊಮ್ಮಗ ಬೇರೆ ಪ್ರಶ್ನೆ. ಗುರು ಶಿಷ್ಯ ಪರಂಪರೆ ನಮ್ಮ ತಂದೆಯವರು ಇವರಿಗೆ ಶಿಷ್ಯರು ಮತ್ತು ನಟಾಯ. ಹೀಗಾಗಿ ಒಂದು ಗೌರವ ನಂತರ ನಡ್ತಾ ಇದೆ. ಇವಾಗ ಧರ್ಮ ರಕ್ಷಣೆ ಮಾಡಿದರೆ ಇಲ್ಲದೊಳಗೆ ಕಷ್ಟಪಟ್ಟು ಧರ್ಮ ರಕ್ಷಣೆ ಮಾಡಿದ್ದಾರೆ, ಜನರು ಯಜ್ಞ ಮಾಡ್ತಿದ್ದಾರೆ. ಕೇಳಿದವರಿಗೆ ಫ್ರೀಯಾಗಿ ನನಗೂ ಕೊಟ್ಟಿದ್ದಾರೆ. ಕೆಂಪೇಶ್ವರ ಕೋಟೆ ಎಲ್ಲೆಲ್ಲಿ ಹೋಗ್ತಾರೆ ಪ್ರಚಾರ ಮಾಡಿ ಕೊಡ್ತಾ ಇದ್ದಾರೆ. ಇಂಥ ಒಳ್ಳೆ ಕೆಲಸ ಈ ನಮ್ಮ ದೇವಸ್ಥಾನದಲ್ಲಿ ಆಗ್ತಾ ಇದೆ. ನಾವೆಲ್ಲರೂ ಪ್ರತಿ ವರ್ಷ ನಾವೇನು ಕಾರ್ಯಕ್ರಮ ಹಾಕುತ್ತೆ ನಮ್ಮ ಹೇಗೆ ಹಾಕೊಂಡ್ರೆ ನಾವೆಲ್ಲರೂ ಭಾಗವಹಿಸುವುದರಿಂದ ಮನಸ್ಸು ಶಾಂತಿ. ಇವತ್ತೇ ಹೊರಗಡೆ ಎಲ್ಲ ಅಶಾಂತಿ ಆಗ್ತಾ ಇದೆ. ಏನಂತ ಇವಾಗ ಗೊತ್ತಲ್ಲ. ಮನಸ್ಸಿಗೆ ಸಮಾಧಾನ ಹೇಗೆ ಸಿಗೋದಂದ್ರೆ ಪಾರಾಯಣದಲ್ಲಿ ಸಿಗ್ತದೆ, ಜಗದಲ್ಲಿ ಸಿಗ್ತದೆ, ಪ್ರಾಣದಲ್ಲಿ ಸಿಗ್ತದೆ. ನಮ್ಗೆ ಯಾವ ದೇವರ ಸ್ಮರಣ ಮಾಡೋದಂತ ಬರ್ತದೆ ಆ ದೇವರ ಸ್ಮರಣ. ರಾಮ ಒಂದೇ, ಭಕ್ತ ಒಂದೇ, ಚಂದ್ರ ಒಂದೇ, ರಾಘವೇಂದ್ರ ಸ್ವಾಮಿ, ಹನುಮಂತ ರಾಮಾಯಣದಲ್ಲಿ ಇದ್ದ, ಮಹಾಭಾರತದಲ್ಲಿ ಇದ್ದ. ಎರಡೂ ಅವತಾರದಲ್ಲಿ ಹನುಮಂತರ ಪ್ರತ್ಯಕ್ಷ ದರ್ಶನ ಇದೆ. ಅದೊಂದು ಭಾಗ್ಯ. ಈ ಶಕ್ತಿ ಅಲ್ಲ, ಹನುಮ ಶಕ್ತಿ ಆರೋಗ್ಯ ಆಶೀರ್ವಾದ ಗುರುಗಳ ಪಾದದಲ್ಲಿ ಧನ್ಯವಾದಗಳು. ಈಗ ಗುರುಗಳಿಂದ ಆಶೀರ್ವಚನ, ತದನಂತರದಲ್ಲಿ ಹನುಮಂತ ದೇವರಿಗೆ ಮಂಗಳಾರತಿ ನಡೀತದೆ. ಅದೆಲ್ಲವನ್ನ ಪೂರೈಸಿಕೊಂಡು ಪ್ರಸಾದವನ್ನು ಸ್ವೀಕರಿಸೋಣ. ಇಷ್ಟೊತ್ತಿನವರೆಗೂ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ, ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಹನುಮಾಚಾರ್ಯ ಪಠಣವನ್ನು ಮಾಡಿದ್ದೀರಿ 2 ದಿನಗಳಿಂದ 30 ಗಂಟೆಗಳಿಂದ. ನಿಮ್ಮೆಲ್ಲರೂ ಕೂಡ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ, ನಾವೆಲ್ಲರೂ ಗುರುಗಳ ಹಿತನುಡಿಗಳನ್ನ ಭಕ್ತಿಯಿಂದ ಕೇಳೋಣ. ಅವರಿಗೆ ನಾನು ಪ್ರಾರ್ಥಿಸುತ್ತೇನೆ, ನಮ್ಮನ್ನು ಆಶೀರ್ವದಿಸಬೇಕು ಎಂದು. ದಾಂಪತ್ಯ ಜೀವನದಲ್ಲಿ ಎಲ್ಲರೂ ಈ ಜನ್ಮದ ಮಟ್ಟಿಗೆ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನುವಂಥ ಒಂದು ಸಂಬಂಧವನ್ನು ತಗೊಂಡು ಹುಟ್ಟಿ ಬಂದಿರ್ತೀವಿ. ಅದು ಎದಕ್ಕಾಗಿ ಅಂದ್ರೆ ಜನ್ಮ ಜನ್ಮಾಂತರದ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ
ಒಂದು ಋಣಾನುಬಂಧ ಏನಿರ್ತದ ಅದನ್ನ ನಾವು ಒಬ್ಬರಿಗೊಬ್ಬರಿಗೆ ಮುಗಿಸುವಲ್ಲಿ ಹೊರತು ಇದೇನದ ಅಂತಂದ್ರೆ ಇದು ನಿರಂತರವಾಗಿರ್ತಕ್ಕಂಥ ಸಂಬಂಧ ಅಲ್ಲ. ಈ ಜನ್ಮ ಪೂರ್ತಿ ಕಡೆ ನಾವು ಅನೇಕ ಕಡೆಯಿಂದ ಬಂದು ಟ್ರೈನ್ಗಳು ಹೋಗಿ ಕೂಡ್ತೀವಿ. ಅವರೆಲ್ಲರೂ ಯಾರೂ ಒಬ್ಬರಿಗೊಬ್ಬರು ಸಂಬಂಧ ಇರುವುದಿಲ್ಲ. ಆದರೂ ಅನ್ಯೋನ್ಯವಾಗಿ ಅವರು ಒಬ್ಬರಿಗೊಬ್ಬರು ಮಾತಾಡುವುದರಿಂದ ಒಬ್ಬರಿಗೊಬ್ಬರಿಗೆ ಪ್ರೇಮ ಆತ್ಮೀಯತೆ ಬೆಳೀತದೆ. ಆದ್ರೆ ಅವರು ಸ್ಟೇಷನ್ ಬಂದ ಕೂಡ ಅವ್ರು ಇರೋದು ಯಾರ ಬಗ್ಗೆ ನಮ್ಮ ಬಗ್ಗೆ ಅವರಿಗೆ ಒಂದು ಪ್ರೀತಿ ಪ್ರೇಮ ಅಥವಾ ಸದ್ಭಾವನೆ ಉಂಟಾಗಿರ್ತದನೋ ಅವ್ರು ಇಳಿದು ಹೋಗುವ ದುಃಖ. ಯಾರು ಬರೀ ಅಲ್ಲಿ ಸಿಗರೇಟ್ ಸೇರುವುದು, ಹರಕೆ ಹೊಡೆಯುವುದು ಇತ್ಯಾದಿಗಳನ್ನು ಮಾಡೋದ್ರಿಂದ ನಮಗೆ ತಲೆ ಶಿಕ್ಷಣ ಇರ್ತದನೋ ಅವ್ರು ಇಳಿದು ಹೋಗುವ ಮುಂದೆ ಶುರುವಾತ್ ಮಾಡಿದ. ಈ ಪ್ರಪಂಚದ ಪರಿಸ್ಥಿತಿನೂ ಹಾಗೆ. ನಾವೆಲ್ಲರೂ ಎಲ್ಲೆಲ್ಲಿಂದ ಬಂದು ಈಗ ಒತ್ತಟ್ಟಿಗೆ ಬಂದಿದ್ದೀವಿ. ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್ ಅಂತ ಇದು ನಮ್ಮ ಜನ್ಮದಿಂದಲೇ ಬಂದಿರತಕ್ಕಂಥ. ಆ ಹುಟ್ಟಿ ಬರುವ ಮುಂದಲೇ ಭಗವಂತ ಏನ್ ಮಾಡ್ತಾನಂದ್ರೆ ನೋಡಿ, ಕೆಲವು ಪ್ರಶ್ನವರು ಅವಕ್ಕೆ ಹೇಗಿಲ್ಲ ಗೊತ್ತಿರಲಿಲ್ಲ. ಅಲ್ಟಿಮೇಟ್ ಕ್ವಶನ್ಸ್. ನಾವು ಇದ ತಂದೆ ತಾಯಿ ಹೊಟ್ಟಿಲಿ ಯಾಕೆ ಹುಟ್ಟಿ ಬಂದ್ವಿ ನಮ್ಮ ಕಡೆ ಗೊತ್ತಿರಲಿಲ್ಲ. ನಾವು ಗಂಡು ಹೆಣ್ಣು ಕರಿ ಬಿಳಿ ಕೆಂಪ ಗಂಡ ಶಾಣ್ಯ ಹಾಗೆ ಯಾಕೆ ಹುಟ್ಟಿ ಬಂದ್ವಿ ಗೊತ್ತಿರಲಿಲ್ಲ. ನಾವು ಸಾಯ್ತೀವಿ ಹೆಂಗ್ ಸಾಯ್ತೀವಿ ಗೊತ್ತಿರಲಿಲ್ಲ. ನಾವು ಎಷ್ಟು ನಮ್ದು ಆಯುಷ್ಯದ ಗೊತ್ತಿಲ್ಲ. ನಮಗೆ ಯುವ ಸುಖದಕ್ಕೆ ಯಾಕೆ ಬದಿಗೆ ಬಂದ್ರು, ಅಥವಾ ಇವರೇ ಹೆಂಡತಿ ಇವರೇ ಗಂಡ ಇವರೇ ಮಕ್ಕಳು ಯಾಕಾಗಿ ಹುಟ್ಟು ಗೊತ್ತಿಲ್ಲ. ಅರ್ಥಾತ್ ನಮ್ಮ ದೇಹಕ್ಕೆ ಬದಿಗೆ ಬರ್ತಕ್ಕಂಥ ಸುಖದಕ್ಕೆ ಯಾಕೆ ಬಂದು ಈ ನೋಡಿ ನಮ್ಮ ಈ ಶರೀರ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಲಿವರ್ ಏನಂದ್ರೆ 80% ಡ್ಯಾಮೇಜ್ ಇರುತ್ತೆ, 20% ಲಿವರ್ನೇ ನಾವು. ಇವೆರಡು ಮಸಲ್ಸ್ ಕಟ್ ಆಗಿದೆ. ಇಟ್ಲ 2 ಮಸಲ್ಸ್ ಇಟ್ಲ 1 ಮಸಲ್ಸ್. ಅದೇ ರೀತಿಯಾಗಿ BP ಅದ, ಶುಗರ್, ಮೊಣಕಾಲು ನೋವು ಅದ, ಜಠರದಲ್ಲಿ ಹೋರ್ಸ್ ಅದ ಅಂತ. ಈ ಕಾಲಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುವುದಿಲ್ಲ. ಶುದ್ಧ ರಕ್ತ ಕೆಳಗೆ ಹೋಗ್ತದೆ, ಅಶುದ್ಧ ರಕ್ತ ಮ್ಯಾಲ ಬರಂಗಿಲ್ಲ. ಹಿಂಗಾಗಿ ಕಾಲು ಕಪ್ಪ ಇರ್ತವ, ದಪ್ಪ ಇರ್ತದೆ. ಇದು ನಮ್ಮ ಈ ದೇಹದ ಪ್ರಾರಂಭ. ಯಾರೇನ್ ಮಾಡಿರ್ತಾರೆ ಇದೆಲ್ಲಕ್ಕೂ ನಾವೇನಂತೇವೆ ಪ್ರಾರಂಭ. ಅದೇ ರೀತಿ ನಾವು ಹುಟ್ಟಿ ಬರುವ ಮುಂದರ ಭಗವಂತ ಹಿಂದಿನ ಜನ್ಮದ್ದು ಒಂದು ಏನೋ ಒಂದು ಕರ್ಮ ಅಥವಾ ಏನು ಸತ್ಕರ್ಮ ದುಷ್ಕರ್ಮವಾಗಿ ನಾವು ಗರ್ಭವಾಗಿದ್ದಾಗ ನಮ್ಮ ಮೆದುಳು ಹಾಕಿ ಅದಕ್ಕೆ ಎಷ್ಟು ವ್ಯಾಟೇಜ್ ಇದ್ದು ಕೆಲವು 1000 ವ್ಯಾಟೇಜ್ ಮೆದುಳು ನಾವು ಇರ್ತಾರೆ. ಅವರೆಲ್ಲ ವಿವೇಕಾನಂದಂಥವ್ರು ಅವರೆಲ್ಲ ಈ ಕೆಲವು ಪುಸ್ತಕ ಓದಿದ ಅಂತ ಕೊಟ್ಟರೆ ಶಬ್ದ 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 ಹೋಗ್ತಾರೆ, ವರ್ಡ್ ಬೈ ವರ್ಡ್. ಈ ಕೆಲವು ಸೆಂಟೆನ್ಸ್ ಬೈ ಸೆಂಟೆನ್ಸ್, ಕೆಲವರು ಪ್ಯಾರಾ ಬೈ ಪ್ಯಾರಾ ಹೋಗ್ತಾರೆ. 1-2 ವಾಕ್ಯ ಓದಿದ್ರೆ ಪ್ಯಾರಾದ ಅರ್ಥ ಆಗ್ತದೆ. ಅದು ಕೆಲವರು ಪೇಜ್ ವೈಸ್ ಹೋಗ್ತಾರೆ, ಕೆಲವರು ಚಾಪ್ಟರ್ ವೈಸ್ ಹೋಗ್ತಾರೆ. ಅವರವರ ಮೆದುಳಿನ ಇದು ಅದು ಏನ್ ಮಾಡಿ ಬರಂಗಿಲ್ಲ. ಮಾತೊಂದು ಹಂತವ ಏನ್ ಮಾಡಿದ್ರು ಸಮಾಧಾನ ಮಾಡಿಕೊಂಡು ನಮ್ಮ ಕಡೆ ಬಹಳಷ್ಟು ಮೆಂಟಲಿ ರಿಟೈರ್ ಆಗಿರೋ ಮಕ್ಕಳು ಮೆಂಟಲಿ ರಿಟೈರ್ ಆಗಿರ್ತಾರೆ ಅಥವಾ ಬ್ರೈನ್ ಡೆವಲಪ್ ಆಗಿದೆ ಅಂಥವ್ರು ಏನ್ ಮಾಡುವುದು. ಈಗಾಗಲೇ 8-10 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ದೊಡ್ಡ ಮಾಡಿದ್ದೇವೆ. ಏನೂ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು? ಆ ಕೂಸಿಂದ ಏನೋ ನಿಮ್ಮ ಜೊತೆಗೆ ಋಣಾನುಬಂಧ ಅದು ನಿಮ್ಮ ಕಡೆಯಿಂದ ಸೇವಾ ಮಾಡಿಸುವಲ್ಲಿ ಹುಟ್ಟಿ ಬಂದದ್ದು, ಅಥವಾ ಒಂದೊಂದ್ಸಲ ನೀವೇನೋ ಭಾಗ್ಯ ಕೊಡ್ಲಿಕ್ಕೆ ಭಾಗ್ಯ ಕಸುವಳಿಕೆ ಹುಟ್ಟಿ ಬಂದದ್ದು. ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನಾವು ಸುಮ್ಮನೆ ನಮ್ಮ ಮುಂದಿಟ್ಟುಕೊಂಡು ನೀವು ಸಮಾಧಾನದೇ ಅದು ವ್ಯಾಪಾರ ಮಾಡಲಿಕ್ಕೆ ಭಗವಂತನಿಗೆ ಕರ್ಕೊಂಡು ಹೋಗುತ್ತಂತ
ಇವತ್ತು ಏನ್ ಮಾಡೋದು ನಿಮ್ಮ ಕೈಯಾಗಿ ಸುಳ್ಳ ಸರಿಪಡಿಸ್ತೀವಿ ಮೋಹ ನಾವು ಪ್ರತಿಯೊಂದಕ್ಕೂ ಕರ್ತವ್ಯ ಇಟ್ ಅವರ್ ಡ್ಯೂಟಿ ಕರ್ತವ್ಯ ವ್ಯಾಖ್ಯಾನ ಗೊತ್ತದೆ ಮಕ್ಕಳ ಶಿಕ್ಷಣ ಕರ್ತವ್ಯ ಅದೇ ಹೌದಿಲ್ಲ ಅಂತಾರೆ ಕರ್ತವ್ಯ ಅದು ಕರ್ತವ್ಯ ವ್ಯಾಖ್ಯಾನ ಇದೆ ನಿಮ್ಮ ಮಕ್ಕಳಿಗೆ ಅಡ್ಮಿಷನ್ ಮಾಡಿಸ್ಕೊಡಿ ಟ್ಯೂಷನ್ ಹಚ್ಕೊಡಿ ಡೊನೇಷನ್ ತುಂಬ್ರಿ ಅಥವಾ ಪುಸ್ತಕ ಕೊಡಿಸ್ರಿ ಹೋಗಿ ಬರ್ಲಿಕ್ಕೆ ಅವಕ್ಕೆ ವಾಹನ ವ್ಯವಸ್ಥೆ ಮಾಡಿ ಅವಕ್ಕೆ ಅರಿವಿ ಅನಿಸಿಡಿ ತಿನ್ನಿಸು ಉಣಿಸು ಜಾಪತ್ರೆ ಎಲ್ಲ ನೋಡಿ ಆ ಹುಡುಗ ನಪಾಸ ಆದ್ರೆ ದುಃಖ ಮಾಡ್ಕೋಬಾರ್ದು ಅಂತ ಕರ್ತವ್ಯ ಕರ್ತೃತ್ವಾಭಿಮಾನ ಫಲಾಪೇಕ್ಷೆ ಬಿಟ್ಟು ಮಾಡ್ತಕ್ಕಂಥ ಕರ್ಮ ಏನದನು ಅದು ಚಿತ್ತಶುದ್ಧಿಗೆ ಸಾಧನೆ ಆಗ್ತದೆ ಅಂತ 18ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾನೆ ಭಗವದ್ಗೀತಾ ಯತಃ ಪ್ರವೃತ್ತಿ ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಂ ಅಭ್ಯರ್ಥ್ಯ ಸಿದ್ಧಿ ನಮ್ಮ ಕರ್ಮರೂಪಿ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಬೇಕು ಈ ಒಂದು ಹೂ ತಂದು ನಾವು ದೇವರಿಗೆ ಎನಿಸಬೇಕು ನಾವು ಮೂಷ್ ನೋಡಿ ಎನಿಸ್ತೇವೆ ನಿರ್ಮಾಣ ಆಗ್ತದೆ ಹೆಂಗಾಗಿ ನಾವು ಒಂದು ಕರ್ಮದ ವಾಸನ ಇಟ್ಕೊಂಡು ಕರ್ಮ ಮಾಡಿದ್ವಿ ಅಂದ್ರೆ ನಿರ್ಮಾಣ ಆಗ್ತದೆ ಅದನ್ನು ದೇವರಿಗೆ ಎನಿಸ್ಲಿಕ್ಕೆ ಬರಂಗಿಲ್ಲ ಅದು ಭಗವದಾರ್ಪಣೆ ಆಗಂಗಿಲ್ಲ ಅದ್ರ ಕರ್ತೃತ್ವಾಭಿಮಾನ ನಾನು ಬೆಳೆದ ಹೂ ನಮ್ಮ ಕಡೆ ಬರ್ತಿರ್ತಾರೆ ತಪ್ಪಾದ ಪಾಪ ತಿಳಿತದೆ ನಮ್ಮ ಹಿತದಾಗ ಆಗುತ್ತದೆ ಯಾವುದು ಹಣ್ಣು ಒಂದು ನೋಡಿ ನಮ್ಮ ಹೆಣ್ಮಕ್ಳು ಎಲ್ಲರೂ ಹೋಗಿರ್ತೀವಿ ದೋಷ ಅದೇ ಇದು ಏನನ್ನ ಹೇಳ್ತೇನೆ ಭೂಮಿಕಾ ಚಹಾ ಮಾಡಿಕೊಡ್ತಾರೆ ನಮ್ಮಳೆ ಚಹಾ ಹೆಂಗ ಚಲೋ ನಾನು ಏನು ರಂಗೋಲಿ ಹಾಕಿರ್ತಾರೆ ದೇವ್ರ ಮುಂದೆ ಅಲ್ಲೇ ನಿಂತಿರ್ತಾರೆ ಯಾರು ರಂಗೋಲಿ ಹಾಕಿರ್ತಾರೆ ಪ್ರತಿಯೊಂದರೊಳಗೂ ನಮ್ಮದೇನದ ಅಹಂಭಾವ ಅಂತ ಕಾಣಿಸ್ತದೆ ಕರ್ಮದಲ್ಲಿ ಎರಡು ವಿಷ ಬೀಜಗಳು ಏನು ಅಂದ್ರೆ ಕರ್ತೃತ್ವಾಭಿಮಾನ ಮತ್ತು ಫಲಾಪೇಕ್ಷೆ ಇವೆರಡು ತೆಗೆದು ನಾವು ಕರ್ಮ ಮಾಡಿದ್ರೆ ಆ ಕರ್ಮ ಭಗವಂತನ ಪೂಜೆ ಪುಷ್ಪ ಆಗ್ತದೆ ಅದರಿಂದ ನಮ್ಮ ಅಂತಃಕರಣ ಶುದ್ಧ ಆಗಿ ನಮ್ಮ ಅಂತಃಕರಣದಲ್ಲಿ ಭಗವಂತನ ಪ್ರೇಮ ನಿರ್ಮಾಣ ಅಥಾತ್ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ಮ ಪಾಲಿ ಬಂದಿರ್ತಕ್ಕಂಥ ನಮಗೊಬ್ರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಹೇಳಿ ಈಗ ಅವ್ರ ಡ್ಯೂಟಿ ಅದು ಖರೆ ಅದ ಈಗ ನಿಮ್ಮ ಹುಡುಗ ಬೇಕಾದಷ್ಟೆಲ್ಲ ವ್ಯವಸ್ಥೆ ಮಾಡಿ ಫಸ್ಟ್ ರ್ಯಾಂಕಿನಾಗ ಬರ್ಲಿಕ್ಕೆ ಅವನಿಗೆ 10 ಮಾರ್ಕ್ಸ್ ಕಡಿಮೆ ಮಕ್ಕಳ ಮನೆಯವರು ಅನುಕೂಲಿರ್ತಾರೆ ಪರಿಸ್ಥಿತಿ ಅನುಕೂಲ ಇದೆ ಆ ಹುಡುಗ ನಪಾಸ ನೀವು ಯಾರ ಸಲುವಾಗಿ ದುಃಖ ಮಾಡ್ಕೊತೀವಿ ಇನ್ನು 10 ಮಾರ್ಕ್ಸ್ ಬಿದ್ದರೆ ನನ್ನ ಮಗ ಫಸ್ಟ್ ರ್ಯಾಂಕ್ ಬರ್ತೀವಿ ಅಲ್ಲಿ ಮುದ್ದರ ಮನೆ ಹುಡುಗ ಪಾಪ ನಪಾಸ ಆಗಿದೆ ಅದ್ರ ಬಗ್ಗೆ ನಾವು ಏನಾದ್ರು ಸ್ವಲ್ಪ ಕಲ್ಕಲೆ ಅನ್ನಿಸ್ತೇವೆ ಇದೇನು ಕರ್ತವ್ಯ ಇದು ವ್ಯಾಮೋಹ ನಾವು ಕರ್ತವ್ಯಕ್ಕೆ ವ್ಯಾಮೋಹಕ್ಕೆ ಕರ್ತವ್ಯದ ಬಣ್ಣ ಹಚ್ಚಿಕೊಂಡಿವೆ ಅಜ್ಞಾನ ಮತ್ತೆ ಜೀವನದ ನಮ್ಮಲ್ಲಿ ಜ್ಞಾನ ಅಜ್ಞಾನ ಎಷ್ಟದಾದ್ರು ಒಂದು ಕಡೆ ಹೇಳ್ತಾರೆ ಒಂದು ವಿಶಾಲವಾಗಿರ್ತಕ್ಕಂಥ ಬೈಲಿನಲ್ಲಿ ಒಂದು ಮೇಣಬತ್ತಿ ಹಚ್ಚಿಟ್ಟು ರಾತ್ರಿ ಅಮಾವಾಸ್ಯೆ ರಾತ್ರಿಯಿಂದ ಒಂದು ಮೇಣಬತ್ತಿ ಹಚ್ಚಿ ದೂರ ನಿಂತ ಮೇಣಬತ್ತಿ ಸುತ್ತಲೂ ಕಾಣಿಸೋ ಅದ ಆ ಮೇಣಬತ್ತಿಯಿಂದ ಆಕಾಶ ತನಕ ತುಂಬಿರ್ತಕ್ಕಂಥ ಕತ್ಲೆ ಎಷ್ಟದ ಅನ್ನೋದು ಪ್ರಮಾಣವಾಗಿ ನಮ್ಮಲ್ಲಿ ಜ್ಞಾನ ಅಜ್ಞಾನ ಜ್ಞಾನ ಒಂದಿಷ್ಟು ಅಜ್ಞಾನ ಒಂದು ಬರಿ ಅವ್ರು ನಾನು ಹಂಗ ನಾನು ಹಿಂಗ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ನಮ್ದು ಎಲ್ಲೋ ತಪ್ಪಲಿಕ್ಕೆ ಹತ್ತದ ಇದಕ್ಕೆ ಮುಖ್ಯ ಕಾರಣ ಏನು ಅಂದ್ರೆ ನಮ್ಮ ಸತ್ಸಂಗ ಇಲ್ಲ ಇನ್ನೂ ಬಹಳಷ್ಟು ಕಾರಣದ್ದು ಅವಧಿ ಅವೆಲ್ಲ ಬೇಡ ನಮಗೆ ಸತ್ಸಂಗ ಬೇಕು ಮಹಾರಾಜ ಹೇಳಿದ್ರು ಸಮಾಜ ಸುಧಾರಣೆ ಅನ್ನೋದು ಕೇವಲ ಸತ್ಪುರುಷರಿಂದಲೇ ಶಕ್ಯತೆ ಹೊರತು ಸತ್ತಾಧಾರಿಗಳಿಂದ ಶಕ್ಯ ಇಲ್ಲ ಯಾಕಂದ್ರೆ ಅದನ್ನು ಹೇಳಿದ್ರೆ ಸುಧಾರಣೆ ಶಬ್ದಕ್ಕೆ ಅರ್ಥವೇ ಗೊತ್ತಿಲ್ಲ ಸುಧಾರಣೆ ಅಂದ್ರೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಮನೆ ಕಟ್ಸಿದ್ವಿ ಆಲಿಶಾನ್ ಬಂಗ್ಲೆ
ಆಮೇಲೆ ಮನೆ ಮುಂದೆ ಅಲ್ಲಿ ಗಾಳಿ ಇಟ್ವಿ. ಆಮೇಲೆ ಮನೆಯವರೆಲ್ಲ ಚಂದ ಚಂದ ಡ್ರೆಸ್ ಹಾಕೊಂಡು ಅಡ್ಡಾಡ್ಲಿಕ್ಕೆ ಏನು ವೀಕ್ತ ಇತ್ತಿ ತಗೋರು ಜ್ಞಾನ ಏನು ಜ್ಞಾನ ಎಲ್ಲಿಗೂ ಆ ಬ್ಯಾಂಕ್ನಾಗ ಇಷ್ಟು ಲಕ್ಷ ಇಟ್ಟಾದ್ರೆ, ಈ ಬ್ಯಾಂಕ್ನಾಗ ಇಷ್ಟು ಕೋಟಿ ಇಟ್ಟಾದ್ರೆ. ಇದ ನಮ್ಮ ಜೀವನದ ಪುರುಷಾರ್ಥ. ಇದನ್ನ ನಾವು ಮಾಡ್ಲಿಕ್ಕೆ ಹುಟ್ಟು ಬಂದಿವೆ. ಕಬೀರ जब हम पैदा हुए जग हंसे हम रोए, जब हम पैदा हुए जग हंसे हम रोए, ऐसी करनी कर चलो हम हंसे जग रोए. ಏನಾದರೂ ಇಂಥದ್ದು ಮಾಡ್ಲಿಕ್ಕೆ ಬರ್ಬೇಕು ನಮ್ಮ ಜೀವನದಲ್ಲಿ. ನಮಗೆ ನಾವು ನಕ್ಕೋತ ಹೋಗಿದ್ವಿ, ಸರಾಳಲ್ಲೇ ಹೋಗಿ ಅರ್ಥಾತ್ ಮುಂದೆ ಸುತ್ತಮುತ್ತ ಅಳವಾಗ್ಲೂ ಬೇಕಾಗ್ತದೆ. ಅಲ್ಲಿ ನಮಗೇನು ಅವಕಾಶ. ಅವರು ತಮ್ಮ ಸ್ವಾರ್ಥ ಕಲ್ತಿರ್ತಾರೆ. ನೀವು ಪುನಃ ಹೋಗೋದಿ ಮುಂದೆ ನಮ್ಮ ಗತಿ ಏನು ಅಂತ ನಿನಗೆ ಯಾವ ಗತಿ ಸಿಗ್ತಂತ ಯಾರು ಹೇಳ್ತಾರೆ. ಆಯುಷ್ಯ ಎಲ್ಲ ನಮ್ಮ ಸಲುವಾಗಿ ದುಡಿದು ದುಡಿದು ಹಾಕಿದ್ವಿ. ಭಗವಂತ ನಾಮಸ್ಮರಣೆ ಮಾಡಲಿಕ್ಕೆ ಆಗಲಿಲ್ಲ, ಪೂಜಾ ಪುನಸ್ಕಾರ ಮಾಡಲಿಕ್ಕೆ ಆಗಲಿಲ್ಲ. ಪಾಪ ನೀನು ಹಿಂಗ ಸತ್ತು ಹೋದಿ, ನಿನಗೆ ಕೊಟ್ಟು ಅಂತ ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ ಮುಂದೆ ನಮ್ಮ ಗತಿ ಏನು ಅಂತ ಹೇಳ್ತಾರೆ. ಅರ್ಥಾತ್ ಈ ಪ್ರಪಂಚದೊಳಗೆ ಎಲ್ಲ ಇರೋದು ನಾವೇನ್ ಮಾಡಬೇಕು. ನಾನು ನಿನ್ನ ಸಹಜ ತಲೆಯಾಗಿ ವಿಚಾರ ಬಂತು. ನಿನ್ನ ಧಾರವಾಡ, ಹುಬ್ಬಳ್ಳಿ ಧಾರವಾಡ 82 ಹುಡುಗರು ಬಂದಿದ್ದು. ಒಂದು ದಿನ ಬಂದು ಯಥಂಕ ಅಂದರು. ಇವತ್ತು ಮುಂಜಾನೆ 5 ಬಂದು ಕೂಡ ಹೇಳಿದ್ದ. ಆನಂದ ಬಂದ, ನಮಸ್ಕಾರ ಮಾಡೋದ. ನಿನ್ನ ರಾತ್ರಿ ಭಾಳ ಚಲೋ ಆತ್ಮ ಅಂತಂದೆ. ಹೂಡ್ರಿ ಅಥವಾ ಬಲಿಕಾಲ ಆಗ್ತೀನಿ ಬಲಿಕಾಲ ಅದು ನರೇಗ ಎಷ್ಟು ದೂರ ಇರುತ್ತೆ. ಭಾಗ್ಯ ನೋಡ್ರಿ ಇದು ನಮ್ಮ ನಿಜವಾಗಿ ಜೀವನದಾಗ. ಇಂಥ ಒಂದು ಯೋಗ ಸಹಜವಾಗಿ ಒದಗಿ ಬರ್ಲಿಕ್ಕೆ ಅಂದಾಗ ನಾವು ಅವಾಗ ನಾನು ಹೇಳಿದೆ. ಅರ್ಥಾತ್ ಏನು ಅಂದ್ರೆ ಇಲ್ಲಿ ಪಾಪ ಎಷ್ಟು ಕಲ್ತಿದ್ರೆ 30 ತಾಸು ಆಗಿದೆ. ನಮಗೆ ಸಂತೋಷ ಆಯ್ತು. ಅದಕ್ಕೆ ನಾನು 7 ಕ್ರೂಸರ್ ಮಂದಿ ತರಿಸಿದ್ದೀವಿ. ನಾವು ಹೇಳಿದ ಕೂಡಲೇ ಬಂದೇ ಬಿಡ್ತಾರೆ ಜನ ಅಂದ್ರೆ. ಅರ್ಥಾತ್ ಏನು ಅಂದ್ರೆ ಎಲ್ಲೋ ಹನುಮಾನ್ ಚಾಲಿಸ ನಿನ್ನ ತಲೆಗೆ ಬಂತು. ಒಂದು 60-70 ಕಿಲೋಮೀಟರ್ ಒಳಗೆ ಎಲ್ಲೇ ನಮ್ಮ ಊರಿಂದ 60-70 ಕಿಲೋಮೀಟರ್ ಒಳಗೆ ಹನುಮಾನ್ ಚಾಲಿಸ ಅಂದ್ರೆ ಬಿಟ್ಟು ಹೋಗ್ಲಿಕ್ಕೆ ಬರ್ಬೇಕು. ಇಂಥ ಪ್ರಸಂಗ ಸಿಗ್ತಾವೇನ್ರಿ? ನಮ್ಮ ಮನೆಯಾಗ ಮಾಡ್ತೀವಿ. ಎಂಟು ಕೂತ್ಕೊಂಡು 30 ತಾಸು ಹನುಮಾನ್ ಚಾಲಿಸ. ಎಂಥ ಒಂದು ಈ ಸ್ವಾರ್ಥ ಪ್ರಪಂಚ ಸಲುವಾಗಿ ಏನದರೊಳಗಿಂದ ನಾವು ಪುರುಷಾರ್ಥ ಸಾಧಿಸೋದು ಅಷ್ಟು ಅದಕ್ಕೆ ಹೇಳ್ತು. ಏನದರೊಳಗಿಂದ ನಾವು ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಂಡ್ವಿ, ಧನ್ಯರಾದ್ವಿ, ನನಗೆ ಅಖಂಡ ಸಮಾಧಾನ ಪ್ರಾಪ್ತ ಆಯ್ತು ಅನ್ನುವಂಥದ್ದು. ಯಾವದ್ವಿತ್ತೋ ಪಾದಸಕ್ತ ತಾವನ್ನಿಜ ಪರಿವಾರೋ ರಕ್ತ ಪಶ್ಚಾತ್ ಜೀವತಿ ಜರ್ಜರ ದೇಹೆ ವಾರ್ತಾಂ ಪೃಚ್ಛತಿ ಕೋಟಿ. ರಿಟೈರ್ ಆದಿ ಅರ್ಥಾತ್ ಏನು ಅಂದ್ರೆ ಪಗಾರ ಅಥವಾ ಮುಂದೆ ಬರ್ಲಿಕ್ಕೆ ಅಡ್ರೆಸ್ಸಾಗಿ ಮಾಡ್ಕೊಂಡ್ವಿ. ನಮ್ಮ ಕೋಲಿ ಮುಂದೆ ಆ ಹೋಗು ಮುಂದೆ ನಾವು ಅಡ್ರೆಸ್ಸಾಗಿ ಮಾಡ್ಕೊಂಡಿದ್ವಿ ಅಂದ್ರೆ ಮನೆಯಾಗ ಬಂದು ಮುಂದೆ ಹಾಯಿ ಮುಂದೆ ನೋಡ್ಕೊಂಡು ಹೋಗ್ತಾರೆ. ಮತ್ತೆ ಹಾಳು ಮಾಡ್ಕೊಂಡು ನೋಡಿದ್ರೆ ನಾನು ಅಂಥವು ಲಗಾದ ಒಬ್ಬರು ಮನೆಗೆ ಹೋಗಿದ್ದೆ. ದೊಡ್ಡ ಕೋಟ್ಯಾಧೀಶರ ಮಕ್ಕಳು ಮನೆ ಎಲ್ಲ ರಾಜ್ಯ ಅದ. ಆ ಮೂಲಕ ಒಳಗೆ 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 ಒಂದು ಕೊಲೆ ಮಾಡ್ಕೊಂಡಿತ್ತು. ನಾನು ಅವ್ನು ಒಂದ್ಸಲ ಹೇಳಿ ಮಕ್ಕಳಿಗೆ ಹೌದು ಕರ್ಕೊಂಡ್ಬಿಟ್ಟು ಹೋಗಿದ್ದೆ. ಕುರ್ಚಿ ಹಾಕಿ ಕೂತೆ ಸಮಾಧಾನ ಅದ ಏನಿಲ್ಲ ಇರುತ್ತೆ ಅಂತ ಅದು ನೀನು ನಾಮಸ್ಮರಣೆ ಇದೆಲ್ಲ ನಾನೇ ಮಾಡಿದ್ದೀಯ. ನಿನ್ನ ತಲೆ ಜಯಿಸ್ತು ಏನ್ ಗಳಿಸಿದ್ರೆಲ್ಲ ಮಾಡಿ ಮಕ್ಕಳಲ್ಲಿ ಸಾಮ್ರಾಜ್ಯ ಆಗ್ತಾರೆ. ನಿನ್ನ ಪರಿಸ್ಥಿತಿ ಹೆಂಗದ ನೋಡು. ನಮ್ಮ ಇನ್ನೊಂದು ಪ್ರವಚನದಾಗಿ ಇಂದಿನಿಂದ ನಿಮ್ದು ವಾರ್ಧಕ್ಯ ತಯಾರಿ ಮಾಡ್ತೀವಿ. ಈ ಕ್ಷಣದಿಂದ ನಿಮ್ಮ ವಾರ್ಧಕ್ಯತ್ತು ಹೆಂಗಿರ್ಬೇಕು ಅಂದ್ರೆ 92 ವರ್ಷ
ಮಹಾರಾಜ ಶಿಷ್ಯರು. ಅರ್ಥಾತ್ ಏನು ಕಣ್ಣು ಕಾಣಿಸ್ತಿದ್ದಿಲ್ಲ, ಕಿವಿ ಕೇಳಿಸ್ತಿದ್ದಿಲ್ಲ, ಇವತ್ತು ಕೂಡಿ ಬರ್ತಿದ್ದಿಲ್ಲ. ಮನೆಯಾಗಿ ಮಂದಿಗೆ ಇವರು ಇರಬೇಕು 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 ಅನಿಸುವ ಒಂದು ವಾರ ಬೇಕು. ಆ ಮಾವ ಸಾಯಲಿಕ್ಕತ್ತಿದ್ದ, ಸೊಸಿ ಅಳ್ಲಿಕ್ಕತ್ತಿತ್ತು. ಡಾಕ್ಟರ್ ಬಂದು ಹೇಳಿದ್ರು, ಮೇಡಮ್ ಏನು ಚಿಂತೆ ಮಾಡಬೇಡ್ರಿ, ನಾವು 4 ಇಂಜೆಕ್ಷನ್ ಮಾಡ್ತೀನಿ, ಆರಾಮ ಆಗ್ತದೆ. ಅದಕ್ಕೆ ಅಳಿಕತ್ತೀನಿ ನಾನು ಒಂದಕ್ಕೆ ಹೋಗೋದು ಯಾಕಂತ ಅದ್ರ ನಾ ಜೀವನ ಹೇಳಿಕತ್ತೀನಿ. ನಮ್ಮ ಧರ್ಮ ಜಿಜ್ಞಾಸ ಬೇಡ, ಕರ್ಮ ಜಿಜ್ಞಾಸ ಬೇಡ, ಧರ್ಮ ಜಿಜ್ಞಾಸ, ಜೀವನ ಜಿಜ್ಞಾಸ. ನನಗೆ ಹೆಂಗೆ ಬದುಕಬೇಕಾಗಿದೆ ಅನ್ನೋದು ನಂಬಿಕೆ. ನಾ ಹೋದೆ. ಅರ್ಥಾತ್ ಏನು ಅಂತಂದ್ರೆ ಇದನ್ನೆಲ್ಲ ನಾನೇ ಮಾಡಿದ್ವಿ. ಬಹುಸಾಹೇಬರು 92 ವರ್ಷ. ಮಹಾರಾಜರಿಗೆ ಅವ್ರು ಬಂದು ಶ್ರೀ ಮಹಾರಾಜ ನನ್ನ ಈ ವ್ಯವಸ್ಥೆ ಯಾಕೆ ಇದ್ದೀರಿ ಅಂತ, ಯಾಕೆ ಇದ್ದೀರಿ ಅಲ್ಲ ನಮಗೆ ಕೇಳ್ತಾರೆ. ಎಷ್ಟು ವರ್ಷ? 60, 65, 50, 40. ನಾವು ಇಷ್ಟು ವರ್ಷ ಹೆಂಗಿದ್ದೀವಿ ಹೆಣ್ಣು? ನಾವು ಇದ್ದಾನೋ ಇದ್ದೀವಿ. ನಾನು ನನ್ನ ಕರ್ತೃತ್ವದಿಂದ ಇದ್ದೀನಿ. ಏನಲ್ಲ ನನ್ನ ಕರ್ತೃತ್ವ ಕ್ರಾಂತದವರು ಬಿದ್ದ ಹೋಗ್ಬಿಡ್ತೀವಿ. ಯಾವ ಪರಿಸ್ಥಿತಿ ಹೋಗ್ತೀವಿ ಹೇಳಿ ಬರ. ನನ್ನ ರಾಜ್ಯಕ್ಕೆ ಹೋಗಿದ್ವಿ, ದೊಡ್ಡ ಸ್ವಾಮಿಗಳು ಅವರು ಹೇಳಿದ್ರು, ಅದು ಶೌಚಕ್ಕೆ ಕೂತಾಗ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಅಲ್ಲೇ ಸಮಾಜ ಎಷ್ಟರೇ ಆಯು ನಶ್ಯತೆ ಪಶ್ಯತಾಂ ಪ್ರತಿದಿನಂ ಯಾತಿಕ್ಷಯಂ ಯೌವನಂ. ನಮ್ಮ ಪರಿಸ್ಥಿತಿ ಹೆಂಗದಾದ್ರು ನಾವು ಒಂದು ಕಪ್ಪಿನ ಮುಂದಿರ್ತಿತ್ತು, ಅದು ನಿಧಾನವಾಗಿ ಒಳಗೆ ಕೊಡ್ತಿದ್ವಿ. ಆ ಕಪ್ಪಿ ನಾಲ್ಗೀಚೆ ಅಚ್ಚಾಯಿಸಿ ಮುಂದೆ ಹಾಕಿದ್ರು ನೊಳ ತಿನ್ಲಿಕ್ಕೆ ಪ್ರಯತ್ನ ಮಾಡಿ. ನಮ್ದು ಹಿಂಗೆ ನಾವು ಸಾಕಷ್ಟು ಮಂದಿ ಫೋನ್ ಮಾಡ್ತಾರೆ, ಗುರು ನಮ್ದು ಇಂಥ ದಿವಸ ನಾಳೆ ನಮ್ದು ಬಡ್ಡೆ ಅದ. ಬಡ್ಡಿ ಮಾತಾಡ ಇದ್ರಲ್ಲಿ ಏನು ಬಡ್ಡೆ? ನಾಳೆ ಒಂದು ಬಡ್ಡೆ ಅದ ರೀ, ಏನಾದ್ರು ನಿಮ್ಮ ಸಂದೇಶ ನಾ ಹೇಳ್ತೀನಿ ಅವ್ರಿಗೆ. ನೋಡ್ರಿ, ನಿಮಗೆ ಸ್ವಲ್ಪ ಟೈಮ್ ಸಿಕ್ಕದ ನಾಳೆ ಎಲ್ಲ ಒಂದು ಕಡೆ ಮೂಡ್ಯಾಕು ಗಾಳ ಹೇಳ್ರಿ, ಅಳ್ಬೇಕು ಹೇಳ್ರಿ. ನಗುವಂಥದ್ದು ಏನ್ ಮಾಡಿದ್ರೆ ನಗುತ್ತೀರಿ ನೀವು? ಏನ್ ಮಾಡಿರಪ್ಪ? God loves those who loves his fellow. ನೀವು ಮನೆ ಸುತ್ತಮುತ್ತ ಇದ್ದವ್ರ ಪ್ರೀತಿಗೆ ಅವ್ರ ಜೊತೆ ವ್ಯವಹಾರ ಮಾಡ್ತೀರ. ನೀವು ಸ್ವಲ್ಪ ಹೋಲಿಸ್ಟಿಕ್ ವ್ಯೂ ಅಂತ ಸಮಗ್ರ ದೃಷ್ಟಿಯದ. ನಾನು ಒಂದ್ಸಲ ದಿಲ್ಲಿ ಹೋಗಿದ್ದೆ, ಹಾಸನ ಹೋಗಿದ್ದೆ, ಪಾರ್ಲಿಮೆಂಟ್ ನೋಡ್ಲಿಕ್ಕೆ ಹೋಗಿದ್ದೆ. ಯಶವಂತರಾವ್ ಚೌಹಾಣ್ ಅವರು ಲೆಟರ್, ಶಂಕರರಾವ್ ಚೌಹಾಣ್ ಅವರು ಅಲ್ಲಿ ಮ್ಯಾಲ ಹಿಂಗೆ ಒಳಗೆ ಹೋಗಿ ಮ್ಯಾಲ ಬರ್ದಾರ. ಯಾರು ನೋಡಿರ್ಬೋದು. ಅಯಂ ನಿಜ ಪರೋವೇತಿಗಳು ನಾ ಲಘುಚೇತಸ ಉದಾರ ಚೇತನಂತೂ ವಸುಧೈವ ಕುಟುಂಬಕಂ. ಎಷ್ಟು ಚಂದ ಒಳಗೆ ಹೋಗೋರು ಬರೋರು ಒಂದು ಸಲ ನೋಡಿದ್ರೆ ನಮ್ಮ ಭಾರತದ ನಕಾಶೆ ಬರ್ತಾರೆ. ಇವು ನಮ್ಮವನು, ಇವನು ಬೇರೆಯವನು ಅನ್ನುವಂಥ ಒಂದು ಕ್ಷುದ್ರ ಅಂತಃಕರಣ ಅಥವಾ ಭಾವನಾ ಲಘುಚೇತಸ, ಕ್ಷುದ್ರ ಅಂತಃಕರಣದ ಲಕ್ಷಣ. ಇಲ್ಲೇ ನೋಡ್ರಿ, ಸತ್ಪುರುಷ ಸ್ಥಾನ ಒಂದೇ ಒಂದು. ಇಲ್ಲಿ ಯಾವ ಗೋತ್ರೇನು, ಆಧಾರ್ ಕಾರ್ಡ್ ಬೇಕಾಗಿಲ್ಲ, ಫೋನ್ ನಂಬರ್ ಬೇಕಾಗಿಲ್ಲ, ಪ್ಯಾನ್ ಕಾರ್ಡ್ ಬೇಕಾಗಿಲ್ಲ, ನಿಮ್ ಗೋತ್ರ ಬೇಡ. ಬಂದವರೆಲ್ಲರೂ ಆ ಭಗವಂತನ ಸತ್ಪುರುಷನ ಒಂದು ಶಿಷ್ಯರು, ಭಕ್ತರು ಅನ್ನೋ ಭಾವದಿಂದ ಇಲ್ಲೇನು ತಾರತಮ್ಯದ ಇದೆ. ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟನ್ನು ನಾವು ಇದು ನಮ್ಮದು, ಇದು ಅವನು, ಇದು ನಮ್ಮದು, ಇದು ಅವ್ರದ್ದು. ಉದಾರ ಚರಿತಾನಂತೂ ವಸುಧೈವ ಕುಟುಂಬಕ. ಮಹಾರಾಜ ಹೇಳ್ತಿದ್ರು, ಸತ್ಪುರುಷರ ಬಾಗಿಲೇನೋ ಬರ್ತಕ್ಕಂಥ ಭಕ್ತರಿಗಾಗಿ 24 ತಾಸು ಕಲಿತು. ನಾವು ಪುಣೆದಾಗ ಒಬ್ಬರು ಮನೆಗೆ ಹೋಗಿದ್ವಿ, ಬೆಲ್ ಬಾರಿಸಿದ್ವಿ. ನನ್ನ ಜೊತೆ ನಮ್ಮ ಡಾಕ್ಟರ್ ಇದ್ರು. ಅವ್ರು ಶನಿವಾರ ಬಂದು ಬಾರತ್ ಕೋನ್ ಪಾಯಿದೆ ಅಂತ ಕೇಳ್ತಾರೆ. ಯಾರು ಬೇಕು ಅಂತ. ಕುಲಕರ್ಣಿ ಸಾಹೇಬ ಏ ಘರಿ ನಾಹಿ ಅಂತ ಮನಸ್ಸಿಟ್ಟು ಬರ್ಬೋದು. ಅಲ್ರಿ ಒಳಗೆ ಬಂದಿ ಕೂಡ್ರಿ, ಒಂದು ವಾರ ನೀರು ಕುಡೀರಿ. ಇವ್ರು ಅಗ್ನಿ ಅಂದ್ರೆ ಅವ್ರಿಗೆ ಸುಶಿಕ್ಷಿತ ಸಮಸ್ತ ಅಂತ ಒಂದು ಸಮಾಸಗಳು. ಸುಶಿಕ್ಷಿತ ಮೂರ್ಖರು, ಪಡತ ಮೂರ್ಖ, ಇವೆಲ್ಲ ಅದರೊಳಗೆ ಬರ್ತಾರೆ.
ಬಿಕಾಸ್ ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಬಹುಶಃ ಮಹಾರಾಜರಿಗೆ ಮಹಾರಾಜ ಈ ಅವಸ್ಥಾನಗಳು ಯಾಕೆ ಇಟ್ಟಿ ಅದಕ್ಕೆ ಮಹಾರಾಜರು ಏನಂದ್ರು ಬಹುಶಃ ಈ ಅವಸ್ಥಾನಗಳು ನಾನು ನಿಮ್ಮನ್ನು ಯಾಕೆ ಇಟ್ಟೀನಿ ಅಂತಂದ್ರೆ ಈ ಅವಸ್ಥಾನಗಳು ಸಮಾಧಾನ ಇಲ್ಲಿ ಬರ್ತಾ ಅನ್ನೋದಕ್ಕೆ ಒಂದು ಉದಾಹರಣೆ ಇದ್ರಿ ನಮ್ದು ಹಿಂಗವಾದ ಏನ್ ಮಾಡತ್ರಿ ಯಂ ಭಾವಂ ಸ್ಮರನ್ ತ್ಯಜತ್ಯಂತೆ ಕಲೇವರನ್ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ ತಸ್ಮಾತ್ ಸರ್ವೇಷು ಕಾಲೇಷು ಮನುಸ್ಮರ ಯುದ್ಧತೆ. ಕೊನೆಗೆ ನೀವು ಯಾವ ಭಾವವನ್ನು ಮನುಷ್ಯನಾಗಿ ಇಟ್ಟುಕೊಂಡು ನಾವು ಬಿಡ್ತೀವೋ ಅದಕ್ಕನುಸಾರವಾಗಿ ಮುಂದಿನ ಗತಿ ಆಗ್ತದೆ. ಆದ್ದರಿಂದ ಅದಕ್ಕನುಸಾರವಾಗಿ ನಮ್ಮ ಮುಂದಿನ ಗತಿ ಆಗ್ತದೆ. ಆದ್ದರಿಂದ ನೀವೇನ್ ಮಾಡಬೇಕು, ಇವತ್ತಿನಿಂದಲೇ ಒಂದು ಸ್ಮರಣೆ ಮಾಡು ಮತ್ತು ಯುದ್ಧ ಕರ್ತವ್ಯ ಮಾಡು. महाराज कर्तव्याची जागृती त्या भगवंताची स्मृती तेडे होई समाधानाची प्राप्ती. कर्तव्य जागृती ಅದರೊಳಗೆ ಭಗವಂತನ ಸ್ಮೃತಿ ಇದ್ದು ಸಮಾಧಾನ ಆಗ್ತದೆ. ತಾತ್ಪರ್ಯ ಏನು ಅಂದ್ರೆ ನಮ್ಮ ಜೀವನದಲ್ಲಿ ಭಗವಂತ ಬೇಕು. ನಮ್ಮ ಪರಿಸ್ಥಿತಿ ಹೆಂಗದ ಹೇಳ್ತದೆ. ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ಗೋಂದಾವಳಿ ಹೋಗಿದ್ರು. ಮಹಾರಾಜ ಇದ್ದಾಗ ಮಹಾರಾಜರು ಕೂಡಲೇ ಬಸ ಅವ್ರು ಸರ್ ಮಾತಾಡ್ತಾ ಕೇಳಿದ್ರು, ನಿಮ್ಮ ಮನ್ಯಾಗ ಯಾರು मन्याग या घरी कोण कोण आहे? मन्याग याला मी आहे, माझे आई वडील आहेत, अम्मा अप्पा येतात ना, हिंदी मागतो. आणखी कोण आहे? ಯಾರು ನೆನಪು ಮಾಡ್ಕೊಂಡು ಹೇಳಿ, ನೆನಪು ಮಾಡ್ಕೊಂಡು ಹೇಳು. ಇಲ್ಲಿ ಮಹಾರಾಜ ನಮ್ಮ ಮನೆಯಾಗ ಯಾರ ಒಂದು 2-3 ಸಲ ಕೇಳಿದ್ರು. ಮಹಾರಾಜ ಅವನ ಹುಡುಗ ಹೇಳ್ದ, ನನ್ನ ನಾಯಿ ಸಾಕಿದೆ, आणखी कोण आहे? ಮತ್ತೆ ಯಾರಿರ್ತಾರ? ಇನ್ನು ನಮ್ಮ ಮನ್ಯಾಗ ಯಾರ್ಯಾರು ಇರಬೇಕು. ನೋಡ್ರ ಮಹಾರಾಜ ಸತ್ಪುರುಷ ಹೆಂಗೆ ಹಿಡಿತಾರೆ. ಮಹಾರಾಜಕ್ಕೆ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ನೀವು ಯಾವ ಭಗವಂತನಿಗೆ ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಎಷ್ಟ ಮಾಡ್ಕೊಳ್ಬೇಕು. ನಮ್ಮ ಪೂಜೆ ನಮ್ಮ ಆರತಿ ಅನ್ಕೋತ ಬಡ ಬಡ ಮನೆ ಉಟ್ಕೊಂಡು ಬರುದು, ಸ್ನಾನ ಮಾಡಿ ಹೆಂತೆಲ್ಲ ಮನೆಯವರೆಲ್ಲ ತಯಾರಿ ಮಾಡಿ ಹೆಸರು ಪೂಜೆ ಕೊಡೋದು ಎಲ್ಲ ಕೊಂಡು ಬರಾಕ ಹಾಕಿ ಗಂಜದಾಗ ಹಾಕಿ ಮಾಡಿ ದೇವ್ರು ಬಿಟ್ಟು ಒಂದು ಗಂಧ ತಿನ್ನಿಸಿ ಅರ್ಶನ ಕುಂಕುಮ ನುಗ್ಗಿ ಇರೋ 4 ಏಸಿ ಧೂಪ ದೀಪ. ಆ ಉದಿನ ಕಟ್ಟಿನ ಇಂಥವು ಇರ್ತಾವೆ ಕೆಲವನ್ನ ನೋಡಿ ನಾನು ಆ ಭಗವಂತ ಪ್ರಯೋಗ ಹೇಳ್ತಾನೆ. ನಾನು ಸಂತೋಷ ಇದ್ದೀನಿ ಆ ಉದಿನ ಕಟ್ಟಿ ಆದ ಯಾವ ಭಗವಂತನಿಗೆ ಆರತಿ ಮಾಡ್ತೀರಿ, ಪೂಜೆ ಮಾಡ್ತೀರಿ, ಆ ಭಗವಂತ ಇದ್ದಾರೋ ಅನಿಸಿದ್ರೆ ನಮಗೆ. ಯಾರು ದಾರಿಗೆ ಹೊಂಟಿದ್ರು, ಅವ್ರು ಅಕಸ್ಮಾತ್ ಹಿಂಗ ಏನ್ರಿ ನಿಮ್ಮ ಮನ್ಯಾಗ ಒಂದು 2 ಪಿಶಾಚಿ ಹಿಂಗ ನಮ್ಮನ್ಯಾಗ ಪಿಶಾಚ ಕೇಳ್ತಾರ. ಅವ್ರು ಹೇಳ್ತಾರೆ ಹೌದು ಇದ್ದದ್ದು ಎಲ್ಲ ಅವಲ್ಲ. ಏನ್ ಮಾಡೋದು? ಇದಕ್ಕ ನಾರಾಯಣ ಬಲಿ ಮಾಡೋದು. ನಾಗಬಲಿ ನಾರಾಯಣ ಬಲಿ ಮಾಡೋದು. ಹೋದ್ರೆ ಹಸುವಾದ ಬರ್ತದೆ. ಎಷ್ಟು 50,000 ತಲೆಗೆ ಪಿಶಾಚಿನ ಕಿತ್ತು ಹೋಗ್ಬಿಡ್ತಾರೆ. ಈ ಮಹಾರಾಜರು ಹೇಳಿದ್ರು, ನಿಮ್ಮ ಮನೆಯಾಗ ರಾಮ ಇರ್ತಾವ, ನಮಗೆ ಅನ್ನಿಸ್ತಾ ಇದ್ರಿ ಪಿಶಾಚವಂತ ಅವನು ದಾರಿ ಹೋಗಿ ಹೇಳಿದ್ರೆ ನಾವು ಪಿಶಾಚವಂತ ಗಾಬರಾಗ್ತೀವಿ. ಮಹಾರಾಜರು ನಿಮ್ಮ ಮನೆಯಾಗ ರಾಮ ಇರ್ತಾರೆ, ಕಾಳಜಿ ಮಾಡಬೇಡ, ನಾವು ಸ್ವಸ್ಥ ಆಗ್ತೀವಿ. ಅರ್ಥಾತ್ ಏನು ಇದ್ದಾರಂತ ಅನ್ಸಂಗೇ ಇಲ್ಲ. ನಮ್ಗೆ ಏನ್ ಅನ್ನಿಸ್ಬೇಕು ಅಂದ್ರೆ ఆయన ಬೆಳವಾಗಿ ಬಿಟ್ಟು ನಾವು ನೋಡ್ತೀವಿ. Nobody is mine, only God is mine, only Sadguru is mine. ಈ ಪ್ರಪಂಚದೊಳಗೆ ನನ್ನವರು ಅನ್ನೋರು ಯಾರು ಇಲ್ಲ. ನಮಾರೇ ಮೈತ್ರೇಯಿ
प्रत्युः कामाय पतिः प्रियो भवति आत्मनस्तु कामाय पतिः नवारे मैत्रेयी जायायाः कामाय जाया प्रिया भवति आत्मनस्तु कामाय ಗಂಡ ಹೆಂಡತಿನ ಪ್ರೇಮ ಮಾಡೋದು ಹೆಂಡತಿ ಸಲುವಾಗಿ ಅಲ್ಲ ಅನ್ಸಲ್ಲ ನಿನ್ನ ಕಟ್ಕೊಂಡು ನನಗೆ ಏನು ಸುಖ ಆಯ್ತು ಅಂತ ಆಕಿನೂ ಹಂಗೆ ಅಂತ ನಿಮ್ಮನ್ನು ಕಟ್ಕೊಂಡು ನನಗೆ ಏನು ಸುಖ ನಿಮ್ಮನ್ನು ಸುಖಕ್ಕಾಗಿ ಕಟ್ಕೊಂಡು ನಾ ಯಾಕೆ ಹೇಳಿದ್ರೆ ಬೇಕು ನಮ್ಮ ಮನ್ಯಾಗ ಸದ್ಗುರುಗಳಿಂದ ಅಂತಿಮ ಬಾಯಿಲೆ ನಮ್ಗೆ ಎಷ್ಟೋ ಮಂದಿ ಅಂತಾರೆ ಇದು ನಿಮ್ದ ಬನ್ನಿ ಬನ್ನಿ ಒಳಗೆ ನಾವು ಒಳಗೆ ಹೋಗ್ತಿದ್ದಿಲ್ಲ 12 ವರ್ಷ ಒಳಗೆ ನಿಮ್ದಲ್ಲಿ ಮಹಾರಾಜನ ಮನೆಯಲ್ಲ ಒಳಗೆ ಬಂದೆ ಅಂತಂದ್ರು ಒಬ್ರು ನಾ ಕಟ್ಟಿ ಮೇಲೆ ಕೂತಿದ್ದೆ ಫೋನ್ ಮಾಡಿದೆ ರಜು ಇದೊಬ್ಬರು ನಮಗೆ ಮನೆ ಕೊಡ್ಲಿಕ್ಕೆ ಟೆಂಪೋ ಕಳಿಸು ಒಂದು 2-3 ನಮ್ದ ಮನೆ ಹೋದ್ರೆ ತರ್ತಾರೆ ಹಬ್ಬದಿಂದ ಒಂದು 2-3 ಟೆಂಪೋ ಟ್ರ್ಯಾಕ್ಟರ್ ತರಿಸ್ತೀವಿ ಸಾಮಾನೆಲ್ಲ ಹಾಕಿಬಿಡ್ರಿ ತಗೊಂಡು ಹೋಗ್ತೀವಿ ಆರಾಮ್ ಒಳಗೆ ಬರ್ತೀವಿ ಹಂಗಂದ್ರೆ ಕಠಿಣ ಆದ್ರಿಂದ ನಾ ಕಳಕಳಿಯಿಂದ ಹೇಳ್ತೀನಿ ಏನು ಅಂದ್ರೆ ಭಗವಂತರು ಸತ್ಪುರುಷರು ಯಾವುದೇ ಕಾರ್ಯಕ್ರಮ ಎಲ್ಲೇ ನಮ್ಮ ಸುತ್ತಮುತ್ತಲು ನಡೀತೀವಿ ಆ ಪ್ರಪಂಚಕ್ಕೆ ತೊಗೊಂಡು ಬಿಡ್ಬೇಕು ಈ ಸ್ಪರ್ಶ ಆ ಪ್ರಪಂಚ ಮಾಡಿ ನಮ್ಗೇನು ಅದರಿಂದ ಪ್ರಾಪ್ತ ಆಗಿದೆ ಸರ್ವಂ ವ್ಯರ್ಥಂ ಮರಣ ಸಮಯ ಔಸಾಹೇಬ್ ಮಹಾರಾಜರು ಈ ಅವಸ್ಥಾವನ್ನು ಸಮಾಧಾನ ಬರ್ತಾ ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ನಿಮ್ಮಲ್ಲಿ ಎಷ್ಟು ಸಮಾಧಾನ ಇದ್ದಿರ್ಬೋದು ನಮಗೆ ಸಮಾಧಾನ ಬೇಕು ಅಖಂಡ ಸಮಾಧಾನ ನನಗೆ ಮೂರ್ತಿಮಂತ ಬ್ರಹ್ಮಜ್ಞಾನ ನಾನು 2 ವಾಕ್ಯ ಇಲ್ಲ ಮನ್ಯಾಗ ಬಾಡಿ ಮೇಲೆ ಬಂದಿರ್ತಿದ್ದೆ ಅಂತ ಒಂದೇನಲ್ಲ ಆತ್ಮನ್ನೇವಾತ್ಮನ ತುಷ್ಟ ಒಂದು ಕಡೆ ಇನ್ನೊಂದು ಕಡೆಗೆ ಏನು ಅಂದ್ರೆ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ತ ಭಜಸ್ವ ಇದು ಸಾಧ್ಯ ಇದು ಸಾಧನ ಏನು ಸಾಧ್ಯದ ಆತ್ಮನ್ನೇವಾತ್ಮನ ತುಷ್ಟ ಯಾವನಿಗೆ ತನ್ನ ಸುಖಕ್ಕಾಗಿ ಸಂತೋಷಕ್ಕಾಗಿ ಅವನಿಗೆ ಯಾವುದೇ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಅವನು ಭಗವದ್ಗೀತೆಯ ದೃಷ್ಟಿಯಿಂದ ಆದರ್ಶ ಪುರುಷ ಕೃಷ್ಣನ ದೃಷ್ಟಿಯಿಂದ ಆದರ್ಶ ಪುರುಷ ನನ್ನ ಆನಂದಕ್ಕಾಗಿ ಇಂಥದ್ದು ನಾನು ಬೇಕು ಅಂತ ಅನಿಸಿಲ್ಲ ಅಂದ್ರೆ ಆತ್ಮರಥ ಅದು ಸಾಧನೆ ಇವತ್ತ ಮುಂಜಾನೆ ಒಂದು ಯಾವಾಗ ಓದಿದ್ದಾರೆ ಪರಮಾತ್ಮನ ಒಂದು ಅನುಭವ ಜ್ಞಾನ ಅನ್ನೋ ನಮ್ಮ ಬುದ್ಧಿ ಒಳಗೆ ಸ್ಥಿರ ಆಗಬೇಕಾದ್ರೆ ಮುಂಚೆ ನಮ್ಮ ಬುದ್ಧಿ ಏನಾಗಬೇಕು ಅಂದ್ರೆ ನಿರ್ಮಲ ಆಗಬೇಕು ಶುದ್ಧ ಆಗ್ಬೇಕು ಪವಿತ್ರ ಆಗ್ಬೇಕು ಆ ಪರಿಶುದ್ಧವಾಗಿರ್ತಕ್ಕಂಥ ಬುದ್ಧಿ ಒಳಗನ ಭಗವಂತನ ಅನುಭವ ಹೆಂಗಾಗ್ತಂದ್ರೆ ಸಬ್ಜೆಕ್ಟಿವ್ ನಾಲೆಜ್ ಆಬ್ಜೆಕ್ಟಿವ್ ನಾನು ಈ ವಸ್ತು ಅಂತ ಘಡ ತಿಳ್ಕೊಂಡೆ ಘಡ ಅಲ್ಲೇ ನಾಯಿ ಅದರದ್ದೇನು ಸುಖ ದುಃಖ ನನಗಾಗುವುದಿಲ್ಲ ನಾನು ಭಗವಂತನ ತಿಳ್ಕೊಂಡೆ ಅನ್ನುವಾಗ ನಮ್ಮ ಬುದ್ಧಿ ಅವನ ಜೊತೆ ತಾದಾತ್ಮ್ಯ ತಿಳ್ಕೊಂಡ್ರೆ ಮಾತ್ರ ಅವನು ತಿಳ್ಕೊಂಡಂಗೆ ಆಗ್ತದೆ ಹೊರತು ಆದ್ದರಿಂದ ಫೀಲಿಂಗ್ ಇಸ್ ನಾಲೆಜ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಫಿಲಾಸಫಿ ಪ್ರೊಫೆಸರ್ಗಳು ತಿಳ್ಕೊಂಡಿವಿ ಅನ್ಸಾಗಿದ್ದೀವಿ ನಾ ಯಾಕೆ ಹೇಳಿ ಕತ್ತೀನಿ ಅಂದ್ರೆ ಎಂಥ ಭಾಗ್ಯದ ನಮಗೆ ಏನಾದರೂ ಮಾಡಿ ನಾವು ನಮ್ಮ ಪ್ರಪಂಚದಲ್ಲಿ ಈ ಪ್ರಪಂಚದ ನಾವು ಸಮಯ ಸಿಗುವುದಿಲ್ಲ ನಾವು ಸಾಕಷ್ಟು ಮಂದಿ ಅಂತ ಒಂದ್ಸಲ ಹೆಬ್ಬಳ್ಳಿ ಬಂದೆ ಅವರಿಗೆ ಆಗಂಗಿಲ್ಲ ಅದಕ್ಕೆ 3 ಕಾರಣ ಹೇಳ್ತಾರೆ ಮೊದಲೇದೇನು ಅಂದ್ರೆ ಬೀಜಿ ಇದ್ದೀವಿ ಎದ್ರೊಳಗೆ ಯಾವುದರೊಳಗಿಂದ ಏನೂ ನಿಷ್ಪನ್ನ ಆಗುವುದಿಲ್ಲೋ ಅಂತ ಪ್ರಪಂಚಗಳು ಇದು ಒಂದು ಜನ್ಮ ಮಾಡಿವೆ ಅಂದ್ರೆ ನಾವು ಹಿಂದಿನ 1000 ಜನ್ಮ ಇದನ್ನ ಮಾಡ್ಕೋತ ಬಂದೀವಿ ಮುಂದಾದ್ರು ಇದನ್ನ ಮಾಡುವುದು ಎದಕ್ಕೆ ಎಲ್ಲರೂ ಫುಲ್ ಪಾಯಿಂಟ್ ಬೇಕಲ್ಲ ಮುಗಿಯುತ್ತೆ ಬಿಜಿ ಇದ್ದೀವಿ ಅಂತ ಚಲೋ ಆಗ್ಬಿಟ್ಟು ಇನ್ನೊಂದು ನಮ್ಮನ್ನು ಹೇಳ್ತಾರೆ ಇವರು ಅವಕ್ಕಿಂತ ಮ್ಯಾಲಿನವರು ಚಲೋ ಹೆಬ್ಬಳ್ಳಿ ಮಹಾರಾಜ ಕರ್ಸ್ಕೊಂಡ ಏನ್ ಮಾಡಿ ಕರ್ಸ್ಕೊಂಡು ಪತ್ರ ಬರೆದಿದ್ರು ನಾನು ನಿಮ್ಮನ್ನು ನೋಡಬೇಕೆಂದು ಅನೇಕ ದಿನಗಳಿಂದ ಚಲಪಡಿಸುತ್ತಿರುತ್ತೇನೆ ದಯವಿಟ್ಟು ಬಂದು ನನ್ನನ್ನು 5 ನಿಮಿಷಗಳನ್ನು ಭೇಟಿಯಾಗಿ ಹೋಗಬೇಕು ಪತ್ರ ಬರೆದಿದ್ರು ಮಹಾರಾಜ ನಮ್ಮ ಪ್ರಪಂಚದ ಪರಿಸ್ಥಿತಿ ಹಂಗಾಗಿ
ಒಬ್ಬ ಕುರುಡನಿಗೆ ಅಥವಾ ಒಬ್ಬ ಮನುಷ್ಯನಿಗೆ ಕಲ್ಲು ಕಟ್ಟಿ ಒಂದು ಕೊಲೆ ಅಲ್ಲ ಹಾಕಿ ಹಿಂದಿ ಬಾಡಿಗೆ ಕೈ ಹಿಡಿದು ಹೋಗ್ಬ ಎಲ್ಲಿದ್ರೆ ಬಾಳ ಹೊತ್ತಂತ ತೆಗೆದ ಊರು ಹಿಂಗೆ ಕೈ ಹಿಡಿದು ಬಂದ ಅದು ಬಾಳ ಇರ್ತಾರೆ ತನ್ನ ಕೆಲಸ ಯಶೋಡಿ ಆಗಿ ಹೆಜ್ಜೆ ಮುಂದಿಟ್ಟ ಮತ್ತೆ ಬಾಳ ಇವತ್ತೇನು ಸೂರಿಗೆ ಹೋಗ್ಬೇಕು ಅಂತೆಲ್ಲ ಬ್ಯಾಗ್ ಹೋಗಿ ಹಾಕೊಂಡು ಕೂತಿರ್ತೀವಿ ದತ್ತ ಅಂದ್ಕೊಂಡು ಕುತ್ಕೊಂಡಿರ್ತಾರೆ ಅವ್ರನ್ನೂ ಕರ್ಕೊಂಡು ಬರ್ಬೇಕು ನೋಡ್ರಿಪ್ಪ ನಾವು ಸೂಡಿ ಹೊಂಟೀವಿ ಅದು ಹನುಮಾನ್ ಚಾಲಿಸ ಮಹಾರಾಜ ಇನ್ನೊಂದು ಧರ್ಮ ಮಹಾಸ್ವಾಮಿ ದರ್ಶನ ಆಗ್ತದೆ ಹೋಗಿ ಬಂದು ಪ್ರಸಾದ ಆಗ್ತದೆ ಅವ್ರ ಜೊತೆಗೆ ಕೂತ್ಕೊಂಡು ಹತ್ತಿ ಹೊಡೆದು ಅಷ್ಟು ವಾಕಿಂಗ್ ಮಾಡಿ ಅಲ್ಲಿ ಹೋಗಿ ಆ ಕಾಲದಲ್ಲಿ ಈ ಪಾರ್ಕ್ ಅಡ್ಡಾಡಿ ಎಲ್ಲೋ ಹೋಟೆಲ್ನಾಗ ತಿಂದು ಏನು ಇದು ಅರ್ಥ ಇರ್ಬೋದು ಮತ್ತು ಇನ್ನೊಂದು ಕಾರಣ ಹೇಳ್ತಾರೆ ಸ್ವಲ್ಪ ದೂರದವ್ರು ಹೇಳ್ತಾರೆ ಮುಂಬೈ ಪುಣೆ ಕಡೆ ಏನು ಅಂದ್ರೆ ಇಲ್ರಿ ನನ್ನ ಹೆಂಡತಿ ಅಣ್ಣನ ಮೊಮ್ಮಗಳದು ಮದುವೆ ಇದ್ದಾರೆ ಹುಬ್ಬಳ್ಳಿಯಾಗ ಮರಾಠಿಯವ್ರು ಹೇಳ್ತಾರೆ ಅವರು ಅಲ್ಲಿ ಹುಬ್ಬಳ್ಳಿ ಬಂದಿಕತ್ತಿದ್ರೆ ಆನ್ ದಿ ವೇ ಹೆಬ್ಬಳ್ಳಿಗೆ ಬಂದು ಆನ್ ದಿ ವೇ ಪರಮಾರ್ಥ ಏನೇನು ಆಗ್ತಿಲ್ಲ ನಾವು ಮನಸ್ಸು ಗಟ್ಟಿ ನಿನ್ನಂತಾರೆ ಅದು ನಾವು ಮನಸ್ಸಿನ ನಿರ್ಧಾರ ಮಾಡೋದು ಗಟ್ಟಿ ಮಾಡೋದು ಇನ್ನು ಹನುಮಾನ್ ಚಾಲಿಸೆ ಎಲ್ಲೇ ನಡೆದಪ್ಪ 60-70 ಕಿಲೋಮೀಟರ್ ಅದು ಯಾವ ಕ್ಷಣಕ್ಕೆ ಶುರು ಆಗ್ತದೆ ಆ ಕ್ಷಣದಿಂದ ಮುಗೀತದ ಅಲ್ಲಿವರೆಗೂ ನಾನು ಹೇಳ್ತಿ ಮಕ್ಕಳು ಗಂಟು ಮೂಟೆ ಕಟ್ಕೊಂಡು ಬರಬೇಕು ಮಾಡೇ ನೋಡಿ ನೀವು ಎಂಥ ದಿವ್ಯ ಆಗ್ತದೆ ಇದು ಒಂದೇ ಅಂತ ಹೇಳೋದಿಲ್ಲ ಚಿದಂಬರ ಸ್ವಾಮಿಗಳ ಮಹಾ ಜಯಂತಿ ಅದ ಏನು ಭಾಗ್ಯ ಅದ ಈ ವರ್ಷ ಜಯಂತಿ ನಮ್ಗೆ ಸಿಕ್ಕದ ಅನ್ನೋದು ಒಂದು ಭಾಗ್ಯ ಮುಂದಿನ ವರ್ಷದ ಯಾರು ಹೇಳ ಆದ್ದರಿಂದ ನಿಜವಾಗಿ ನಾವು ಬಹಳ ಮನಸ್ಸಿಗೆ ಸಂತೋಷ ಆಯಿತು ನಾವು ಇದು ಚಡಪಡಿಸ್ತಿರ್ತೀವಿ ಕರೆ ಆಗಬೇಕು ಅಂದ್ರೆ ನಮಗೂ ಚಡಪಡಿ ಎಲ್ಲಾರು ನಮ್ಮಲ್ಲಿ ಆಗ್ಬೇಕ್ರಿ ನಮಗೂ ಖುಷಿ ಏನೋ ಒಂದು ಅರ್ಥಾತ್ ಏನೋ ಒಂದು ಸತ್ಪ್ರಸಂಗದಲ್ಲಿ ಸಮಯ ಕಳೀತದ ಭಗವತ್ ಭಜನೆಯಾಗಿ ನಾವು ಕಿವಿ ಮೇಲೆ ಅದ ಬೀಳುತ್ತಿರ್ತದೆ ಇದು ಸಹಜವಾಗಿ ಬಂದಿರತಕ್ಕಂಥ ಸುಯೋಗಗಳು ಇದನ್ನು ನಾವು ಕಳ್ಕೋಬಾರ್ದು ಪ್ರಪಂಚ ಅನ್ನುವಂಥ ಒಂದು ಕ್ಷುಲ್ಲಕವಾಗಿರುವ ವಿಚಾರಕ್ಕಾಗಿ ನೀವು ಬೇಕಾದ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಅದು ಪ್ರಪಂಚನ ಅದೇನು ಅದಕ್ಕೆ ದೊಡ್ಡ ಮಹತ್ವದಂತಲ್ಲ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಒಂದು ದಿವಸ ಒಂದು ಕಾರಣ ಹೊಟ್ಟಿದ್ದು ಹಚ್ಚಿದ್ರು ಸೀಡಿ ಮುಂದೆ ಹೋಗ್ಕೊಳ್ಳೋ ದೊಡ್ಡ ಹೋಟೆಲ್ ಕಾಣಿಸ್ತದೆ ದೊಡ್ಡದೊಂದು ಹೋಟೆಲ್ ಕಟ್ಟಿ ಅದ್ರ ತುಂಬಾ ತಿಂಡಿ ಇಟ್ಟು ಬಂದವರೆಲ್ಲ ಚಹಾ ಕುಡಿಸೋದು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ 5 ಸ್ಟಾರ್ ಹೋಟೆಲ್ ಮುಂಕೂತ ಹೋದ್ರೆ ದೊಡ್ಡ ಒಂದು ಹಾಸ್ಪಿಟಲ್ ಇದೆ ಅದು ನಮ್ಮ ಡಾಕ್ಟರ್ ದೇಶಪಾಂಡೆ ಮತ್ತು ಅವ್ರ ಮಗ ಇಬ್ಬರು ಅದೇನು MBBS ಡಾಕ್ಟರ್ ಹೆಬ್ಬಳ್ಳಿಯಾಗ 42 ವರ್ಷದ ಪ್ರಾಕ್ಟೀಸ್ ಮಾಡಿದ್ರು ಅವ್ರ ಮಗ ಗುರುಪ್ರಸಾದ್ ಅಂತ MD ಅವ್ರು ನಿಂತಿದ್ದು ಹೇಳಿದೆ MBBS MD ಆಗಿ ಹೊಟ್ಟದೊಂದು ಕ್ಲಿನಿಕ್ ಕಟ್ಟಿ ಬಂದವರೆಲ್ಲ ಸುದ್ದಿ ಸುತ್ತು ಹೊಟ್ಟೆಗಾಗಿ ಏನು ಹೊಟ್ಟೆಗಾಗಿ ಹುಬ್ಬಳ್ಳಿ ಬಂದು ಸೊಂಟಿದ್ವಿ ಅದ್ವಿ ಆಗಲಿ ಇದು ಭಾಳ ಸಣ್ಣ ಪುಣೆ ಮುಂಬೈ ಕಡೆ ನೋಡಿ 14 ಅಂತ ಸ್ಪರ್ಧೆ ಆಗಿದೆ 15 ಅಂತಸ್ತಿನ ಮ್ಯಾಲ ಹೋಗಿ ಬ್ಯಾಡ ಹೋಗಿ ನಮ್ಗೇನಲ್ಲ ಗೊತ್ತಾಗುವುದೇ ಇಲ್ಲ ಈ ಸೀರೆ ಏನು ಹೇಳೋದು ನಾವು ಅರ್ಥಾತ್ ಏನು ಅಂದ್ರೆ ದೊಡ್ಡದೊಂದು ಅಂಗಡಿ ಕಟ್ಟಿ ಅದ್ರ ತುಂಬಾ ಬಟ್ಟೆ ಇಟ್ಟು ಬಂದವರೆಲ್ಲ ಟೊಪ್ಪಿಗೆ ಹಾಕುವುದು ಹೊಟ್ಟೆಗಾಗಿ ಎಲ್ಲ ಅಷ್ಟೇ ಅಲ್ಲ ನೀನು ಹೇಳಿದ್ರು ಚಂದ್ರಶೇಖರ್ ಭಾರತಿ ಸ್ವಾಮಿಗಳಿಗೆ ಒಬ್ಬರು ಅರ್ಥಾತ್ ದಶಗ್ರಂಥಿ ಘನಪಾಠಿ ಹೋಗಿದ್ರು ಆ ವಿಷಯ ಅಥವಾ ಮಕ್ಕಳು ಏನ್ ಮಾಡ್ತಾರೆ ಒಬ್ಬ ಅಮೆರಿಕಾದಲ್ಲಿ ಇಂಜಿನಿಯರ್ ಇದ್ದಾನ ಇಲ್ಲೊಬ್ಬ ಡಾಕ್ಟರ್ ಇದ್ದಾನೆ MBBS ಅವ್ರು ವೇದಾಧ್ಯಯನ ಮಾಡಿದ್ರೆ ಇಲ್ರಿ ಯಾಕೆ ಮಾಡಿದ್ರು ಏನ್ರಿ ಸಮಾಜದೊಳಗೆ ಅವ್ರಿಗೆ ಏನು ಆಗಿಲ್ಲ ಮರ್ಯಾದೆ ಇಲ್ಲ ಇದು ಅವ್ರ್ಯಾಕೆ ನಿಮ್ಮ ಮಾನ ಮರ್ಯಾದೆ ಕೊಡ್ಬೇಕು ನಿಮ್ಮೊಳಗೆ ನಿಮ್ದೊಂದು ಪ್ರತಿಷ್ಠಾ ಇದೆ ಅದೇನಾದ್ರೂ ಒಂದು ಮಹತ್ವ ಇದೆ ನನಗೆ ಹಿಂಗೆ ಮಾಡಬೇಕಾಗಿತ್ತು ಅಂದ್ಬಿಟ್ರೆ ಅದು ಅವರು ದರಿದ್ರ ಅವ್ರ್ಯಾಕೆ ನಿಮಗೆ ಮಾನ ಮರ್ಯಾದೆ ಕೊಡ್ಬೇಕು ನೀವೇ ಅವ್ರನ್ನ ಯಾಕೆ ತುಚ್ಛ ಅಂತ ತಿಳ್ಕೊಳ್ಬೋದ ಏನ್ ದೊಡ್ಡ ಒಂದು 4 ಅಕ್ಷರ ಓದಿ ನೌಕರಿ ಮಾಡಿ
ಏನು ದೊಡ್ಡ ಸೂಟು ಬೂಟು ಹಾಕೊಂಡು ಹಾಕಿ ದೊಡ್ಡ ಮನುಷ್ಯ ನೀವ್ಯಾಕೆ ಅವ್ರಿಗೆ ಅಷ್ಟು ಮಹತ್ವ ಕೊಡ್ತೀವಿ? ನಿಮ್ಮ ಮಕ್ಕಳು ವೇದಾಧ್ಯಯನ ಮಾಡಿಸ್ಬೇಕಾಯ್ತು ನೀವು. ಏನು ಯಾರು ಕೇಳುವುದ ಆಮೇಲೆ ಮಾತಾಡ್ತಾ ಹೇಳಿ ನಮ್ಮ ಪೂರ್ವಜರಲ್ಲಿ ನಮ್ಮ ಅಜ್ಜ ಮುತ್ತಾತು ಎಷ್ಟು ಸುಖವಾಗಿರ್ತದೆ. ನೀವು ಏನ್ರಿ ಒಟ್ಟ ಸಮಾಧಾನ ಇಲ್ಲ ಮತ್ತು ಆ ಫರಕ್ ಏನದ ಅದಕ್ಕೆ. ಅವ್ರು ಅಲ್ಲಿ ಸುಖವಾಗಿರ್ತಿದ್ರು, ಇದು ಇರ್ತಿದ್ರು, ಅವ್ರು ಸಣ್ಣ ಮನೆ ಇರ್ತಿದ್ರು, ಸಾಲ ಅರ್ಬಿ ಹಾಕೋ ದೋತ್ರ ಹೊಡ್ತಿದ್ರು, ಹೊರಡು ಹೊಡ್ತಿದ್ರು. ಅವೇನು 10 ಮೈಲಿ ಊರಿಗೆ ನಡ್ಕೊಂಡು ಹೋಗ್ತಿದ್ರು. ಏನು ಸಾಲ ಊಟ ಅನ್ನ ಸಾಲ ಬಾಕಿ ಪಲ್ಯ ತಿಂತಿದ್ರು. ನೀವು ನಿಮ್ಮ ಮನೆ ಏನು, ನಿಮ್ದಿದು ಏನು, ಮನೆ ಮುಂದೆ ಗಾಳಿ ಓಡು 1 ಕಿಲೋಮೀಟರ್ ಸಹಿತ ನಡಿ ಹಾಕಿದ್ದ. ಮನೆ ತುಂಬ ಎಲ್ಲ ಇಂಟೀರಿಯರ್ ಡೆಕೋರೇಷನ್ ಡಿಪ್ಲೊಮಾ ಅಂತ ಯಾಕೆ ಕೆಲಸಕ್ಕೆ ಬಾರದಿರೋ ಸಾಮಾನೆಲ್ಲ ಸ್ವಂತ ಮನೆ ತುಂಬಿಟ್ಟು ಹೋಗಿ ಇಂಟೀರಿಯರ್ ನಾವು ಪುಣೆದಾಗ ಮನೆಗೆ ಹೋಗಿದ್ವಿ. ಹಿಂಗೆ ಹೋಗಿ ಕೂತೀವಿ ನಾವು ಬೆಳೆ ಹುಚ್ಚಿ ಬೆಳೆದವರು. ನಮಗೆ ಇನ್ನೂ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಬರೋಲ್ಲ, ಯಾರೇ ಹಚ್ಕೊಡೋಂತ ಕಂಪ್ಯೂಟರ್ ಅಂತೂ ಬರ್ತಾ ಇಲ್ಲ. ಟಿವಿ ಆಪರೇಟ್ ಮಾಡಲಿ, ಟಿವಿ ಹಚ್ಚಿ ನೋಡೋದು. ಮತ್ತು ಇವು ಯಾವ ಫಾರಿನ್ ಆರ್ಟ್ ನಮ್ಗೆ ಗೊತ್ತಿಲ್ಲ. ನಮ್ಗೆ ಬರೀ ತಿಳ್ಳಿ, ಕ್ರಿಕೆಟ್, ಇದು ತಿಳ್ಳಿ, ಹುಡುತುತ್ತು, ಗುಂಡು, ಗದಗ, ಬಗರಿ, ತಿರುಪಣಿ. ಹಿಂಗಾಗಿ ನಮ್ಗೇನು ಅದೆಲ್ಲ ಹೆಂಗೆ ಗೊತ್ತಾಗ ಹೋಗಿ ಅವ್ರು ಏನೇನು ಕಾಲಿನ ಹುಟ್ಟ್ಯಾಗ ಬಣ್ಣದ್ದು ಕಲ್ಲು ಅದು ಇಟ್ಟಿರ್ತಾರೆ. ಈಗ ಹೋಗ್ಕೊಳ್ಳೋದು ಕೂತ್ಕೊಳ್ಳೋ ಕೈ ಒಂದು ಇದಕ್ಕೆ ಬಿಡ್ತು, ಅದು ಬಿಟ್ಟು ಹೆಣ್ಮಗಳು ಬಂದು ಹೀಗೆ ಕೊಡುದನ್ನು ಹೆಂಗೆ ಕೊಡ್ಬೇಕು ಅಂತಂತೇಳಿ ಅವರ ಹಸೆ ಬಸ ಇಟ್ಟಿರ್ತಾರೆ. ಕಸೆ ಬಸ ಇರ್ತದೆ, ಹಸೆ ಬಸ ಕೈ ಅನ್ಸ್ಬಾರ್ದು. ನನ್ನ ಬಂದು ಚಾಪಿ ಹೋಗೋದು ಕೊಡ್ರಿ ಆರಾಮ್ ಇದೆಲ್ಲಿ ಏನು ಮೂರ್ಖತನ. ನಮ್ಗೆಲ್ಲರಿಗೂ ಸೆಲ್ಫ್ ವಿಪ್ರಟೈಸೇಷನ್ ಆಗಿ ಈ ಪ್ರಪಂಚ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿಬಿಟ್ರು. ಏನವರು ಅದ ಹೇಳ್ರಿ, ಸಾಕಷ್ಟು ಹೇಳ್ತಾರೆ. ಟೇಲರ್ಸ್ ಅಂಡ್ ಬಾರ್ಬರ್ಸ್ ಮೇಕ್ ಮ್ಯಾನ್. ಹಜಾರು ಮತ್ತು ಶಿಲ್ಪಿಯಾರು ಪರ್ಸನಾಲಿಟಿ ತಯಾರು ಮಾಡ್ತಾರೆ. ಒಳಗೆ ಏನೇನು ಗಂಧವಿಲ್ಲ. ನಾವು ಹಿಂಗೆ ಮಾಡಿ ಸುಟ್ಟು ಪೂಜಾ ಬೋಯಿಸ್ಕೊಂಡು ಇದು ಮಾಡಿಕೊಂಡು ಹಿಂಗೆ ದುಃಖ ಬಿಟ್ಕೊಂಡು ಅಡ್ಡಾಡ ಅಂದ್ರೆ ಅದಕ್ಕೆ ದೊಡ್ಡ ಫ್ಯಾಷನ್ ನಾವು ಈ ಇಬ್ಬರು. ನಾ ಯಾಕೆ ಹೇಳಿಕತ್ತೀನಿ ಅಂದ್ರೆ ಸತ್ಸಂಗ ಅನಿವಾರ್ಯವಾಗಿ ಪಾರಮಾರ್ಥಕ್ಕೆ ಬ್ರಹ್ಮಾಂಡ ಮಹಾರಾಜ ಮೋಕ್ಷ ಪ್ರಾಪ್ತಿಯ ಗುರುಗಳೊಳಗೆ ಮೊದಲೇ ವಾಕ್ಯ ಬರೋದು. ಪಾರಮಾರ್ಥಕ್ಕೆ ಮೊದಲು ಸಾಧನ ಸತ್ಸಂಗತಿ. ಸತ್ಸಂಗತಿಯಿಂದ ಎಷ್ಟೋ ಜನರು ಪಾರಾಗಿ ಹೋದರು. ಸತ್ಸಂಗತಿಯಿಂದ ಕ್ಷಮ, ಭೂತದಯ, ಶಾಂತಿ, ವಿವೇಕ, ವೈರಾಗ್ಯ, ಪ್ರವೃತ್ತಿ ಮಾರ್ಗದ ತ್ಯಾಗ, ನಿವೃತ್ತಿ ಮಾರ್ಗದ ಗಮನ ಇತ್ಯಾದಿ ಅನೇಕ ಸನ್ಮಾರ್ಗಗಳು ಪ್ರಯತ್ನ ಮಾಡುವುದೇ ದೊರೆಯುತ್ತವೆ. ಕಾಮಕ್ರೋಧಾದಿ ಷಡ್ವೈರಿಗಳು ಅರ್ಥಾತ್ ಏನು ಅಂದ್ರೆ ನಾಶವಾಗ್ತದೆ. ಈ ರೀತಿಯಾಗಿ ಸತ್ಸಂಗ ಮಹಿಮಾದ ಅದನ್ನು ಕಳ್ಕಳಿ ಏನದ ಅಂದ್ರೆ ನಾವು ಸಹಿತ ಏನದ ಇವೊಬ್ಬರಿಗೆ ಹನುಮಾನ್ ಚಾಲಿಸ ಇಟ್ಟ ನಾವು ಅವ್ರ ಜೊತೆಗೆ ಅದನ್ನು ಸಿದ್ಧತೆ ತಯಾರಿ ಆಗಲಿ ಅಥವಾ ಅದರೊಳಗೆ ನಾವು ಭಾಗವಹಿಸುದ. ನಿನ್ನ ಆಶ್ರಮದವ್ರು ಎಲ್ಲರಿಗೂ ಹೇಳಿದ್ವಿ, ನಮಗೆ ಕಾಲೇಜ್ ಹೋಗ್ಬೇಕು, ಸಾರಿ ಹೋಗ್ಬೇಕು ಅಂತೀವಿ ನಾವು. ಮತ್ತು ಹುಡುಗರು ಹೇಳಿದ್ವಿ, ಮಕ್ಕಳು ನನಗೆ ಕಾಲೇಜ್ ಬೇಡ, ಸಾರಿ ಬೇಡ, ಏನು ಬೇಡ, ನನ್ನೆಲ್ಲ ಬೇಡ. ಹಿಂಗಾಗಿ ಅಷ್ಟು ಆಶ್ರಮದಾಗ ನೀವು ಹುಡುಗಿಯರನ್ನೆಲ್ಲ ಕರ್ಕೊಂಡ್ಬಂದೆ. ಭಾಳ ಮಂದಿ ಯಾವಾಗ ಕರ್ಕೊಂಡು ನೀನು ಹತ್ತು ಅಲ್ಲಿ ಚಂದ ಆಗ್ಬೇಕಾಗಿತ್ತು. ನಿನ್ನ ಮುಂಜಾನೆ ನಾವು ಬಂದು 20 ಮಂದಿ ಶುರು ಮಾಡಿದ್ವಿ. ಇವತ್ತು ನಾವು ಈಗ ನೋಡ್ತೀವಿ ಅಂತ ಈಗ ಹೋಗ್ತೀವಿ. ನಾವು ಯಾಕೆ ಹೇಳಿ ಕರ್ತೀವಿ, ಅದರೊಳಗೆ ಸಹಜವಾಗಿ ಪರಮಾರ್ಥ ಆಗ್ತದೆ. ಏನೋ ಇಂಥವ್ರು ಪ್ರಭುಗಳು 2 ವಿಚಾರ ಹೇಳ್ತಾರೆ. ಏನೋ ಜೀವನದಲ್ಲಿ ಮಹಾರಾಜ್ ಹೇಳಿದ್ರು ಸತ್ಸಂಗ ಎಂದೂ ವ್ಯರ್ಥ ಹೋಗುವುದಿಲ್ಲ. ಕೆಲವುದೇನಂತಾರೆ, ಮಹಾರಾಜ್ ಏನು ಮಹಾರಾಜ್ ಈ ಕಿವಿಲೆ ಕೇಳ್ತಾನೆ, ಈ ಕಿವಿಲೆ ಬಿಡ್ತಾನೆ, ಬಿಡುವಾಗ್ಲಾಗ್ತದೆ. ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಡುವಾಗ್ಲಾಗ್ತದೆ. ನಡಕ್ಕೆ ಮೆದುಳು ಸ್ವಲ್ಪ ಟಚ್ ಆಗಿ ಹೋಗ್ತದೆ. ಒಂದರ ಶಬ್ದ ಅನ್ಕೊಂಡ್ರೆ ಮಹಾರಾಜ್ ಹೇಳಿದ್ರು ಮಣ್ಣಿನ ರಸ್ತೆ ಅಲ್ಲ, ಅವ್ರನ್ನ ಆಕಳ ಸಗಣಿ ಎತ್ತಿದ್ವಿ, ಸ್ವಲ್ಪ ನೋಡ್ಬರ್ತದೆ. ಸತ್ಸಂಗ ಎಂದು ಸತ್ಸಂಗ ಕದಿ ವಾಯದ ಎಂದೂ ವ್ಯರ್ಥ ಆಗುವುದಿಲ್ಲ. ನಾವು ಅಗದಿ ಪರಿಶ್ರಮ ಪಟ್ಟು ನೋಡ್ರಿ, ನಾವು ಪಾಪ ಅಲ್ಲಿಂದ ಇಷ್ಟು ಇದು ಮಾಡಿಕೊಂಡು
ಅಂಥ ಪರಿಸ್ಥಿತಿ ಒಳಗೂ ಇಲ್ಲಿ ಬಂದ ಕೇಳಬೇಕನ್ನೋ ಹೌಸು ಬಹಳ. ಅವ್ರು ಹೇಳ್ತಿರ್ತಾರೆ ಸಂಗೀತ ಕೇಳಬೇಕು ಭೀಮಸೇನ್ ಜೋಶಿ, ಆಮೇಲೆ ಕೀರ್ತನ್ ಕೇಳಬೇಕು ಶ್ರೀಪಾದ್ ದೀಕ್ಷಿತ್, ಶ್ರೀಪಾದ್ ಶಾಸ್ತ್ರಿಗಳು, ಪ್ರವಚನ ಕೇಳಬೇಕು ಅವಧೂತ ಅಂತಂತಿರ್ತಾರೆ. ಅರ್ಥಾತ್ ಏನಂದ್ರೆ ಅವ್ರಿಗೆ ಅಷ್ಟು ಅದ್ರ ಬಗ್ಗೆ ಹೇಳ್ತಾರೆ. ನಮ್ಮದ ಕೇಳ್ಬೇಕಂತೇನಿಲ್ಲ, ಎಲ್ಲರೂ ಕೀರ್ತನ ನನ್ನ ಸ್ವಭಾವನ. ನಾ ಎಲ್ಲೇ ಹೋಗಿದ್ರು ಸಹಿತ ಇದು ಅದಕ್ಕೊಂದು ಏನೋ ಕೀರ್ತನ ನೋಡ್ತಾರೆ, ನಾವು ಹೋಗ್ಬಿಟ್ಟು. ನಾ ಸಣ್ಣವಿದ್ದಾಗಿಂದ ಶ್ರೀಪಾದ್ ಶಾಸ್ತ್ರಿ ನಮ್ಮ ಮನೆಯಾಗ ಇಟ್ಕೊಳ್ತಿದ್ದೆ, ಯಾವಾಗಲೂ ಅವ್ರ ಜೊತೆಗೆ ಇರ್ತಿದ್ದೆ. ಸಾಲಿಪಾಲಿ ಏನ್ ಮಾಡ್ಕೊಂಡು ನಮ್ಮ ತಂದೆಯವರು ಮಾಸ್ತರ್ರಿ. ನಾವು ಕನ್ನಡ ಶಾಲೆಗಿದ್ದಾಗ ನಾವು ಶಾಲೆಗೆ ಹೋಗ್ತಿದ್ದಿಲ್ಲ. ಇಷ್ಟ ಮುಖ್ಯವಾಗಿ ನಮ್ಮ ತಂದೆಯವರು ನಮ್ಮ ಕ್ಲಾಸ್ ಯಾವಾಗ ತಗೊಳ್ತಿದ್ದಿಲ್ಲ. 5 ಮಂದಿ ನಾವು ಗಂಡ್ಮಕ್ಳು ಒಬ್ಬರು ಕ್ಲಾಸ್ ಮನ್ಯಾಗೂ ಅಭ್ಯಾಸ ಇಲ್ಲ. ಆಮೇಲೆ ನಮ್ಮ ತಂದೆಯವರು ಕೇಳು ಮಂದಿ ಏನ್ರಿ ಮಕ್ಕಳು ಕ್ಲಾಸ್ ಏನ್ರಿ ಅವ್ರು ಮುಂಚೆ ಶಾಲೆ ಬರಂಗಿದ್ರೆ 4 ಕ್ಲಾಸ್ ತಗೊಂಡು ಒಡ್ಡ ಬರಂಗಿಲ್ಲ. ಮನೆಗೆ ಬಂದ್ಕೊಂಡು ಆ ಸಂದಿನ ನಮ್ಮ ಅಮ್ಮ ಅನ್ಬೇಕು, ಅವ್ನು ಕಂದಿನ ಇಟ್ಕೊಂಡು ಕೂತೊಂದು 2 ಅಕ್ಷರ ಏನಾದ್ರು ಹೇಳ್ರಿ ಅವ್ರು ಇಡೀ ದಿವಸ ಹೇಳಿ ಸಾಕಾಗಿ ಹೋಗಿರ್ತದೆ. ಮನ್ಯಾಗ ಅರ್ಥ ಮಾಡಿಲ್ಲ ಅವ್ರ ಹಣೆ ಬರದಾಗಿದ್ದಂಗೆ ಅಕ್ಕೋ ಅಂತ ಏನ್ ಶಿಕ್ಷಣ ಪಡ್ಕೊಳ್ತೈತೆ. ನಮ್ಗೆ ಬಹಳ ಈ ಶಿಕ್ಷಣಕ್ಕೆ ಇಷ್ಟ್ಯಾಕೆ ಮಹತ್ವ ಬಂದದ ಈಗ ಅದು ಕೇಳಿದ ಒಂದೇನು ಇಡೀ ಜಗತ್ತಿನ ಒಂದು ಮೆಂಟ್ಯಾಲಿಟಿ ಏನು ಅಂದ್ರೆ ವಸ್ತುಗಳೇ ನಮಗೆ ಸುಖದ ಸಾಧನೆ ಅಂತ ಆಗಿದೆ. ವಸ್ತು ಬೇಕಂದ್ರೆ ಅವ್ರ ಪುಗಟ ಏನ್ರಿ ದುಡ್ಡು ಬೇಕು. ದುಡ್ಡೇನು ರಸೆಲ್ಲ ಬಿದ್ದಾವೆ, ಅದಕ್ಕೆ ಶಿಕ್ಷಣ ಬೇಕು. ನನ್ನ ಮಗ ಒಂದು ಎಮ್ಮಡಿ ಆದ ಅಂದ್ರೆ ಏನ್ರಿ ಇವ್ರಿಗೆ ಸ್ವಾಮಿ ನಾಲ್ಕಲ್ಲಿ ಒಂದನೇ ಆಮೇಲೆ ಪರಿಸ್ಥಿತಿ ಬರ್ಬತ್ತ ಅಮ್ಮ ಮಕ್ಕಳು ಅಮೇರಿಕಕ್ಕೆ ಹೋಗು, ಈ ಮುದುಕಿ ಮನ್ಯಾಗ ಪ್ರತಿಯೊಂದು ಶಿವ ತಂದು ಕೊಡೋರು ದಿಕ್ಕಿಲ್ಲ ಅಂತದ್ರಾಗ ಆ ಹುಡುಗ ಕೂತಂದು ಶಿವ ತಂದು ಕೊಡು ಅಂಥದ್ರೊಳಗೆ ಅವರಲ್ಲಿ ಮತ್ತೆ ಅಪ್ಪನ ಫೋನ್ ಮಾಡ್ತಾರೆ, ಅಪ್ಪ ಒಂದು 50,000 ರೂಪಾಯಿ ಹರಕತ್ತಾಗಿ ಆಮೇಲೆ ಬಾಣಂತನ ಬಂದ ಅಂತ ಹೋಗ್ತಾವ್ರಿ. ಎಷ್ಟು ಖುಷಿ ನಾವು ಅಮೇರಿಕಕ್ಕೆ ಹೊಂಟೀವಿ ಹೋಗೋದು ಗೊತ್ತಾಗ್ತದೆ. ಅಲ್ಲಿ ಹೋಗ್ತಾರೆ, ಹೋಗಿ ಕೂಡ ಅವರಿಬ್ರು ಆಫೀಸಿಗೆ ಹೋದ್ರೆ ಇದ ಖುಷಿ ನೋಡ್ಕೊತಿರ್ಬೇಕು. ಮುದುಕಿ ಇವ್ ಹೊರಗಿನ ಮಂದಿರ ಪರಿಚಯ ಇಲ್ಲ, ಭಾಷಾ ಗೊತ್ತಿಲ್ಲ, ಪಿಶಾಚಿ ಜೊತೆ ಕೋಲ್ ಅಟ್ಟಾಡ್ತಿದ್ರೆ ಸಾಕಾಗಿ ಹೋಗ್ತಾವ. ನಮ್ಮನ್ನು ಅಲ್ಲೇ ಅಷ್ಟ ಹಾಕೊಂಡು ಮಾತಾಡೋದು ದೊಡ್ಡವೇ ನಾ ಹೇಳ್ತೀನಿ. ನಾನು ಭಿಕ್ಷಾ ಬೇರೆ ಕೊಟ್ಟಿದ್ದೀನಿ. ಭಾರತ ಹೊಟ್ಟು ಮೂರು ನಿಮ್ಗೆ ಭಾರತದಾಗ ಬೇಕಾದಷ್ಟು ಹೊಟ್ಟೆ ಇಲ್ಲಿ ಇದು ಏನದಲ್ಲ ನೌಕರಿ ಅಂದ್ರೆ ಒಂದು ಸಂಭಾವಿತ ಗುಲಾಮಗಿರಿ ಇದ್ದಂಗೆ. ಈಗ ಹೆಬ್ಬಳ್ಳಿಗೆ ಬರದೇ ಇದ್ರೆ, ಶಿವಡಿ ಬರದೇ ಇದ್ರೆ ಪಾಪ ತಿರುಮಲ ಮಹಾಸ್ವಾಮಿ ಆಯ್ತು, ಮಹಾರಾಜ ಆಯ್ತು, ಎದುರು ನಿಂದಿಸ್ಕೊಂಡು ಯಾಕೆ ಬಂದಿದ್ವಿ ಅಂತ ಕೇಳ್ತಾರೆ. ನೀವು ಆಫೀಸ್ ಒಂದು ದಿವಸ ಇದ್ರಿ, ನಮ್ಮೆಲ್ಲ ಕ್ರಾಂತಿತ್ತು ಅನ್ನೋದನ್ನು ಅದೆಲ್ಲ ಕೇಳಂಗಿಲ್ಲ. ನೀವು ಯಾಕೆ ಬಂದಿಲ್ಲ ಸರ್, ನೀವು ಕಲಿಬೇಕು ಎಸ್ ನಾಚಿಕೆ ಬರ್ಬೇಕ್ರಿ ನಮ್ಗೆ. ಇವ್ರ ಮುಂದೆ ಯಾಕೆ ಇಷ್ಟು ನಾವು ದೀನ ಆಗ್ಬೇಕು? ಚೆಲ್ಲಿ ಬಗ್ಗೆ ದುಡ್ಡಿಗೆಲ್ಲ ನಾವು ಭಗವಂತ ನಾವು ಕೊಡ್ತಾ. ಒಂದ್ ಕಡೆಗೆ ಶಂಕರಾಚಾರ್ಯರು ಒಂದು ಸಂಸ್ಕೃತ ನಾಟಕ ಬರೆದಿದ್ರು. ಅಲ್ಲ, ಒಬ್ಬ ಕೇರಳದ ರಾಜ ಒಂದು ಸಂಸ್ಕೃತ ನಾಟಕ ಬರೆದ ಒಂದು ಶಂಕರಾಚಾರ್ಯ ಹೋಗ್ಲಿಕ್ಕೆ. ಆ ಶಂಕರಾಚಾರ್ಯ 6 ವರ್ಷ ಶಂಕರಾಚಾರ್ಯ ನೋಡಿದ್ರು ಚಲೋ ಆಗಿಲ್ಲ. ಅವಾಗ ನಾವು ಒಂದು ವಿನಂತಿ ಪತ್ರ ಕಳಿಸಿ, ನೀವು ಬಂದ ನಮ್ಮ ಆಸ್ಥಾನ ವಿದ್ವಾನ ನನಗೆ. ಅವಾಗ ಒಂದು ಶ್ಲೋಕ ಬಂದು ಕಳಿಸಿದ್ರು. ಕ್ಷೋಣಿ ಕೋಣ ಶತಾಂಶು ಪಾಲನ ಕಲ ದುರ್ವಾರ ಗರ್ವಾರ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯಾನ್ನ ಮನ್ಯಾಮಹಿ ದೇವಂ ಸೇವಿತುಮೇವ ಸೋಚಿನು ಮಹೇ ಯೋಸೌ ದಯಾಳು. ಏನ್ ಮಾಡಿದ ಯೋಸೌ ದಯಾಳು ಪುರ ಧಾನಾಳ ಮುಷ್ಟಿ ಮುಚೇ ಕುಚೇರ ಮುನೇ ಭಕ್ತೇ ಸ್ಮವಿತ್ತೇ. ಕ್ಷೋಣಿ ಕೋಣ ಈ ಭೂಮಿಯ ಒಂದು ಎದೋ ಮೂಲ್ಯಾಗ ಕ್ಷೋಣಿ ಕೋಣ ಶತಾಂಶ ಪಾಲನ ಖಲ ದುರ್ವಾರ ಗರ್ವಾರ ಅಷ್ಟು ನಾವು ಸಂರಕ್ಷಣೆ ರಾಜರಿದ್ದೀವಿ ಅಂತ ತಿಳ್ಕೊಂಡು ಗರ್ವಿಷ್ಠರಾಗಿರ್ತಕ್ಕಂಥ ಈ ರಾಜರ ಮುಂದೆ ನಾವು ಕೈ ಒಡ್ಡೋದನ್ನು ಧನ್ಯ ಅಂತ ತಿಳ್ಕೊಂಡು ಚಾಟು ರಚನಾ ಧನ್ಯ ಅನ್ನೋ ಧನ್ಯ
ಏನ್ರಿ ಅದು ಇರುವರೆ ಅಂತ ನೋಡ್ರಿ, ಮನೋಬಲ, ಆತ್ಮಬಲ, ಆತ್ಮವಿಶ್ವಾಸ. ನಾವು ಬದುಕಿರ್ತಾನೆ ಈ ಪ್ರಪಂಚ. ನಾವೆಲ್ಲರೂ ಏನ್ ಮಾಡಿ ಬದುಕಿಗಾಗಿ ಹೋರಾಟಕ್ಕೆ ಹೋರಾಟಕ್ಕಾಗಿ ನಮ್ಮ ಬದುಕಿಲ್ಲೇ ಇಲ್ಲ. ನಾನು ಯಾವುದೋ ಒಂದಕ್ಕಾಗಿ ಹೋರಾಟಕ್ಕೆ ಅದಕ್ಕೆ ಬದುಕಿಲ್ಲ ಅಂತ ನಮ್ಗೆ ಅನಿಸುವುದು. ನಮಗೆ ಬದುಕಬೇಕಾಗಿದೆ, ಚಂದಾಗಿ ಬದುಕಬೇಕಾದ, ಐಶ್ವರ್ಯದಲ್ಲಿ ಬದುಕಬೇಕು, ಐಕ್ಷಾರಾಮದಲ್ಲಿ ಬದುಕು. ಅದಕ್ಕೆ ಈ ಹೋರಾಟ. ಚಾಚುರಚರ ಧನ್ಯಾಮ ಮನ್ಯಾಮಹೇ. ಮತ್ತೇನ್ ಮಾಡ್ಬೇಕಂತ ಮಾಡಿ ದೇವಂ ಸೇವಿ ತುಮೇವ ಸೋಚಿ. ನಾವು ಆ ಭಗವಂತನ ಸೇವಿಸ್ಬೇಕಂತ ಮಾಡಿ. ಜಾತಾ ಸಖಾ ಹರಿ, ಯಾವರಿ ವಿಶ್ವ ಕೃಪಾಕರ. ಯಾರ ಸಖಾ ಭಗವಂತ ಇದ್ದಾನೋ ಅವನ ವಿಶ್ವನ ಕೃಪಾ. घर घर मांगे टूक, उन्हें भूपति पूजे पाए. तब ते तुलसी राम बिनु आवते नाम सहाय. ಮುಂಚೆ ನಾನು ಮನೆ ಭಿಕ್ಷಾ ಬೇಡ್ಕೊತಾ ತುಂಡು ರೊಟ್ಟಿಗಾಗಿ ತುಳಸಿದಾಸ ಹೇಳ್ತಾರೆ. ಈಗ ರಾಜ ಮಹಾರಾಜ ನನ್ನ ಕಾಲ್ಕೊಳ್ಳೋದು ನೀರು ಕುಡಿತಾರೆ. ಹರಕೇನಾದ್ರು ತಬ್ಬತೆ ತುಳಸಿ ರಾಮ ಬಿನು ಅಬತೆ ನಾಮ ಸಹಾಯ. ಅವಾಗ ತುಳಸಿದಾಸ ನಂತರ ರಾಮ ಇದ್ದಿದ್ದಿಲ್ಲ, ಈಗ ನಾಮ ಸಹಾಯ. ದೇವಂ ಸೇವಿತುಮೇವ ಸೋಚಿದು ಮಹೇ ಯೋಸವು ದಯಾಳು. ಎಂಥ ದಯಾಳು ಇದ್ದಾರಂದ್ರೆ ಒಂದು ಮುಷ್ಟ ಅವಲಕ್ಕಿ ಕೊಟ್ಟಿರೋ ಸುಧಾಂತ ಕುಬೇರನಷ್ಟ ಐಶ್ವರ್ಯ ಕೊಡುವಂತ ದಯಾಳು ಆಗಿರೋ ಅವನು ನಾವು ಸೇವಿಸ್ತೀವಿ ಹೊರತು ಈ ದರಿದ್ರರಾಗಿರ್ತಕ್ಕಂಥ ನಾವು ಇವತ್ತಿನವರೆಗೂ ನಮ್ಮ ಆಶ್ರಮಕ್ಕಾಗಿ ಯಾವ MLA MP ಯಾರ ಕಡೆಗೂ ಯಾವ ಸರ್ಕಾರಿ ಅಧಿಕಾರಿಗಳ ಕಚೇರಿಗೆ ಹೋಗಿ ಕೂತಿಲ್ಲ, 10 ರೂಪಾಯಿ ತಗೊಂಡಿದ್ದಾರೆ. ಭಗವಂತ ವಿನಾಯಕ ಅವನು ಜೋಶಿ ವಿನಾಯಕ ಕುಲಕರ್ಣಿ ಅಂತ ವಿನಯ್ ಕುಲಕರ್ಣಿ ಅಂತ ಅವ್ನು 10,000 ಗುರುಗಳಿಗೆ ನಾವು ಕೊಡ್ತೀವಿ. ನಾ ಹೇಳ್ತೇನೆ ನೀನು ಸರ್ಕಾರದ ಕೊಡಬೇಡ, ನೀನು ಸ್ವಂತ ದುಡ್ಡು 10 ರೂಪಾಯಿ ಕೂಡ ನಮ್ಗೆ ಸಂತೋಷ, ಪಾವತಿ ಕೊಡ್ತೀವಿ. ಅರ್ಥಾತ್ ದೇವಂ ಸೇವಿತುಮೇವ ಸೋಚಿನು ಮಹೇ ಯೋಸವು ದಯಾಳು. ದಾನ ಮುಷ್ಟಿ ಮುಚೆ ಕುಚೇಲನ್ನು ಇರ್ಬಾರ್ದು. ಯಾಕೆ ಕೇಳಿದ್ರೆ ಇಂಥ ಒಂದು ಸಾನ್ನಿಧ್ಯದಲ್ಲಿ ಬರಬೇಕು, ತುಂಬ ಶಾಂತವಾಗಿ ಕೂಡಬೇಕು, ಮನಸ್ಸಿಗೆ ಎಷ್ಟು ಸಮಾಧಾನ ಆಗ್ತದೆ ಅನ್ನೋ ಅಂತರ್ಮುಖ ಆಗ್ತದೆ. ನಮ್ಮ ಜೀವನದಲ್ಲಿ ನಮ್ಮ ವಾರ್ಧಕ್ಯ ಸಮಾಧಾನ ಪೂರ್ಣ ಆಗ್ತದೆ. ಹಾಳು ಮಾಡಲು ಹಾನಿ ಮಾಡಲು ಬೇರೆ ಹುಟ್ಟಪ್ಪಗಳಿಲ್ಲ, ಮಾನವ ಎಲ್ಲವೇ ನಮ್ಗೆ ಏನು ಹೋಗ ಬರ್ತದೆ. ಏನಾಗ್ಬಿಟ್ಟದ ನಮ್ದೆಲ್ಲ ಬ್ಲ್ಯಾಕ್ ಮೇಲ್ ಆಗಿ ಬ್ರೈನ್ ವಾಶ್ ಆಗಿಬಿಟ್ಟದೆ. ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿ ನಮ್ಮ ಬ್ರೈನ್ ವಾಶ್ ಮಾಡ್ತದೆ. ಈ ಕಲೆ ಹೋಗುವುದೇ ಇಲ್ಲ. ಅಪ್ಪ ಅಮ್ಮಗಳ ತಂದೆ ತಾಯಿನ ಮಕ್ಕಳ ನಮ್ಮ ಕಡೆ ಇವಾಗ ಪ್ರತಿ ವರ್ಷ ಲಕ್ಷಾನುಗಟ್ಟಲೆ ಬರ್ತಾರೆ. ಲಕ್ಷಗಟ್ಟಲೆ ಜನ ಬಂದು ಹೋಗ್ತಾರೆ. ಎಲ್ಲ ಅವ್ವ ಅಪ್ಪಗಳು ತಮ್ಮ ಮಕ್ಕಳು ಬಂದ ನಮ್ಮ ಹುಡುಗರಿ ಎಮ್ಮಡಿ ಆದ. ಇವತ್ತಿನ ತನಕ ಒಬ್ಬರು ಮಾಲಿನ್ಯ ನಾವು ನೋಡಿದ್ರೇನೋ ನಮ್ಮ ಹುಡುಗ ದಿನ 10,000 ಜಪ ಮಾಡ್ತಾರೆ, 5,000 4 ಜಪ ಮಾಡ್ತಾರೆ. 1,000 ತಪ್ಪದ ಜಪ ಮಾಡ್ತಾರ ಅನ್ನುವಂತ ಮಕ್ಕಳನ್ನ ಕರ್ಕೊಂಡು ತಂದೆ ತಾಯಿ ಬಂದಿದ್ರೆ ನಾನು ಅವರಿಬ್ಬರಿಗೂ ನಮಸ್ಕಾರ ಮಾಡ್ತೀನಿ. ಪರಿಸ್ಥಿತಿನ ಹಂಗು ತಂದೆ ತಾಯಿ ಬ್ರೈನ ವಾಶ ಆಗುತ್ತೆ. ಮಕ್ಕಳನ್ನೇನೋ ಎಷ್ಟು ಶಿಕ್ಷಣ ಬರ್ಬೋದು. ಅರ್ಥಾತ್ ಏನಂದ್ರೆ ಆ ವಸ್ತು ಬೇಕು ಅಂದ್ರೆ ನೌಕರಿ ಬೇಕು ಅಂದ್ರೆ ಶಿಕ್ಷಣ ಬೇಕು. ಶಿಕ್ಷಣದ ಉದ್ದೇಶ ಇಷ್ಟ ಆಗ್ತದೆ. ನೀವು ನಿಮ್ಮ ಮಕ್ಕಳನ್ನ ಎದಕ್ಕೆ ಹಾಕಿದ್ರಿ? ಇನ್ನೊಬ್ರು ಯಾರು ನಾನು ನನ್ನ ಮಕ್ಕಳನ್ನ ಮಾರ್ಕೆಟ್ ರೇಟ್ ನೋಡಿ ಹಾಕಿದ್ದೆ. ಏನ್ ಕಲಿಸಿದ್ರೆ ಮಾರ್ಕೆಟ್ ರೇಟ್ ಪ್ರಕಾರ ಹೆಚ್ಚಿಗೆ ಪಗಾರ ಸಿಗ್ತದೆ ನಿಜವಾಗಿ ನಾವು ಬಹಳ ಸಂತೋಷ ಆಯಿತು. ಸತ್ಪುರುಷ ಅರ್ಥಾತ್ ಏನೊಂದು ಸತ್ಪುರುಷರ ಸಾನ್ನಿಧ್ಯ, ಅದು ಸೂಕ್ಷ್ಮವಾದ ವೈಬ್ರೇಷನ್. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾದ್ಯಂಧೋ ವಾತಿ ಇವಂ ಪುಣ್ಯಸ್ಯ ಕರ್ಮಣೋ ದೂರಾದ್ಯಂಧೋ ವಾತಿ. ಇಷ್ಟೊಂದು ವರ್ಷಗಳಿಂದ ನಿತ್ಯ ಏನು ಅಂದ್ರೆ ಅದು ಪೂಜಾ ಪುನಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ಅನ್ನ ಸಂತರ್ಪಣೆ ನಡೀತಾ ಇರೋದ್ರಿಂದ ಒಂದು ವೈಬ್ರೇಷನ್ ಬೇರೆ. ಅರ್ಥಾತ್ ಏನು ಅಂದ್ರೆ ಬಲಿ ಒಳಗೆ ನೋಡ್ತಿದ್ದ ಟಿವಿ ಹೆಚ್ಚಿನ ಹೊರದಾಟ ಅವರು ಕಾರ್ಯಗಳು ಅದರ ವೈಬ್ರೇಷನ್ ಬೇರೆ. ಅಲ್ಲಿ ಇದ್ದವ್ರಿಗೂ ಸಮಾಧಾನ ಇಲ್ಲ, ಹೋಗಿ ಕೂತವ್ರಿಗೂ ಸಮಾಧಾನ. ಹೀಗೆ ಅಲ್ಲಿನಂಥ ಪರಿಸ್ಥಿತಿ ಇಲ್ಲಿ ಬಂದ ಒಂದು 5 ನಿಮಿಷ ಮುಚ್ಚಿಕೊಂಡು ನೋಡ್ಬೇಕು, ಶಾಂತ ಸಮಾಧಾನ. ಆದಂಥ ಸ್ಥಾನಗಳಿಗೆ ಹೋಗಬೇಕು, ಹೋಗಿ ಅಲ್ಲಿ ಶಾಂತವಾಗಿ 1 ದಿವಸ 2 ದಿವಸ ಇರಬೇಕು.
ಮತ್ತು ಅದು ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಮನಪೂರ್ವಕವಾಗಿ ಭಾಗವಹಿಸಬೇಕು. ಆ ಒಂದು ದಿವ್ಯವಾದ ಅನುಭವವನ್ನು ನಾವು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅಂದರೆ ಏನಾದರೂ ನಮ್ಮ ಜೀವನದಲ್ಲಿ ಹೊಸ ಬೆಳಕು ಬರ್ತದೆ. ದಿ ಓನ್ಲಿ ರೆವಲ್ಯೂಷನ್ ಇಸ್ ದಿ ಇನ್ನರ್ ರೆವಲ್ಯೂಷನ್, ಅಂತರಂಗದಲ್ಲಿ ಕ್ರಾಂತಿ ಆಗಿದೆ. ಬಿಕಾಸ್ ನಾ ಯಾಕೆ ಹೇಳಿರ್ತೀನಿ ಅಂದರೆ ಇವತ್ತು ಈ 30 ಗಂಟೆಗಳ ಹನುಮಾನ್ ಚಾಲೀಸ ಅರ್ಥಾತ್ ನಮ್ಮ ಭುಜಂಗ ಭಟ್ರು ಎಷ್ಟೊಂದು ಅಗದಿ ಕಳಕಳಿಯಿಂದ ಇದನ್ನೆಲ್ಲ ನಿರ್ವಹಿಸಲಿಕ್ಕೆ ತಮ್ಮ ಮಕ್ಕಳು ಪರಿವಾರದವರು ಎಲ್ಲರನ್ನೂ ಕಟ್ಟಿಕೊಂಡು ಎಷ್ಟು ಇದು ಮಾಡಿದ್ರು. ನಮಗೆ ನಿಜವಾಗಿಯೂ ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಮಾರುತರಾಯಂತೂ ಕುಣದಾಡಿದ, ಕಂಡವ್ರಿಗೆ ಕಂಡ ಇಲ್ಲದವ್ರಿಗೆ ಇಲ್ಲ. ಇಷ್ಟೊಂದು ಅವನಿಗೂ ಸಂತೋಷ ಆಗಿದೆ. ಈಗಾಗಲೇ ಸಮಯ ಬಹಳ ಮೀರಿ ಹೋಗಿದೆ. ದಯವಿಟ್ಟು ಅನ್ಪಾರ್ಲಿಮೆಂಟರಿ ಆಗಬಾರ್ದು. ನಾನಲ್ಲಿ ಏನ್ ಬೇಡ, ಇಷ್ಟು ಮಂದಿ ಸಿಕ್ಕಾಗ ನಾಯಕ ಅನಾಯಾಸ ಇಷ್ಟು ಮಂದಿ ಸಿಕ್ಕಾಗ ಕಳಕಳಿಂದ ಕೇಳಿರ್ತಾರೆ. ನಾವು ಸ್ವಲ್ಪ ನಮ್ಮ ಸಣ್ಣ ಬಿಟ್ಟು ಬಿಡಿಸ್ಬೇಕು. ಅದು ತಪ್ಪದು, ಹಂಗೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು ಏನಿರ್ತದ್ರಿ, ಈಗ ವೊಮಿಟಿಂಗ್ ಸೆನ್ಸೇಷನ್ ಆಗೋಂಗ ಅದಷ್ಟು ಆಕರ್ಷಿಸುವಂತ ಸಮಾಧಾನ ಆಗೋದು. ನಮಗೇನು ಬಂದ್ಬಿಡ್ತಾರೆ ಅವ್ರು ಆಕರ್ಷಿಸ್ತಾರೆ. ಇನ್ನೂ ವಾಕಲಿಗೆ ಬಹಳ ಉಳಿದ ಅದು ನಿಮಗೆಲ್ಲರಿಗೂ ವಾಕಿಂಗ್ ಆಗಬಾರ್ದು. ಸದ್ಗುರುಗಳು ತಿರುಮಲ ಮಹಾಸ್ವಾಮಿಗಳು, ಮಹಾರಾಜರು, ಮಾರುತಿರಾಯ ಮತ್ತು ಪ್ರಭು ಶ್ರೀರಾಮಚಂದ್ರ ಎಲ್ಲರೂ ನಮ್ಮನ್ನು ಅನುಗ್ರಹಿಸಲಿ. ನಮಗೆಲ್ಲರಿಗಿಂತ ಒಂದು ಮಹನೀಯರು ಎಲ್ಲರಿಗೂ ಭುಜಂಗ ಭಟ್ರ ಎಲ್ಲ ಕುಟುಂಬದವರಿಗೆ, ಪರಿವಾರದವರಿಗೆ ಎಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ಗೀತೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಕೇಳಿ ಬಹಳ ನಾನು ಪ್ರವಚನ ಮಾಡಿದ್ದಕ್ಕಾಗಿ ಎಲ್ಲರೂ ಅತ್ಯಂತ ಕಳಕಳಿಯಿಂದ ನಮ್ಮ ಬಗ್ಗೆ ಸೌಹಾರ್ದತೆಯಿಂದ ಕಡಿಮೆ ಮಾಡಿಕೊಡುವುದಿಲ್ಲ ಅಂತನ್ನುವಂಥ ಭಾವದಿಂದ ನಾರಾಯಣ ಮಹಾರಾಜ Hare